ಎಸ್ ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಆತ್ಮೀಯ ಸ್ನೇಹಿತರೆ, ಇವತ್ತಿನ ಈ ಕ್ಲಾಸಲ್ಲಿ ನಾನು ಪತ್ರ ಲೇಖನದ ಬಗ್ಗೆ ಅಂದರೆ ಲೆಟರ್ ರೈಟಿಂಗ್ ಬಗ್ಗೆ ನಿಮಗೆ ಕ್ಲಾಸನ್ನು ತಗೊಳ್ತಾ ಇದ್ದೀನಿ. ಎಸ್ ಮೇಯ್ನಾಗಿ ಹೇಳಬೇಕಂತಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ನಮಗೆ ಲೆಟರ್ ರೈಟಿಂಗ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ಇವಾಗಂತೂ GPT-ನಲ್ಲಿ ಇದ್ದೇ ಇದೆ. ಲೆಟರ್ ರೈಟಿಂಗು 5 ಮಾರ್ಕ್ಸಿಗೆ ನಿಮ್ಗೆ ಕೇಳ್ತಾರೆ. ಹಾಗಾಗಿ ನಾನು ಏನು ಮಾಡ್ತಾಯಿದ್ದೀನಿ, ಲೆಟರ್ ರೈಟಿಂಗ್ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ. ಸ್ವಲ್ಪ ದಿನಗಳ ಹಿಂದೆ ಕೂಡ ಕೆಲವು ಜನರು ಕಮೆಂಟ್ ಹಾಕ್ತಾಯಿದ್ರು, ನಮಗೆ ಸ್ವಲ್ಪ ಲೆಟರ್ ರೈಟಿಂಗ್ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನನ್ನು ಕೊಡಿ ಅಂತ. ಹಾಗಾಗಿ ಇವತ್ತು ಈ ಕ್ಲಾಸಲ್ಲಿ ನಾನು ಲೆಟರ್ ರೈಟಿಂಗ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಲೆಟರ್ ರೈಟಿಂಗ್, ಪತ್ರ ಲೇಖನ ಅಂತ ಏನು ಹೇಳ್ತೀವಿ. ಈ ಲೆಟರ್ ರೈಟಿಂಗ್ ಅಂದ್ರೇನು ನೋಡಿ ಸ್ನೇಹಿತರೆ, ಈ ಒಂದು ಪತ್ರ ಸಾಮಾನ್ಯ ಕಾಳಜಿಯ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಬರೆದಂತಹ ಒಂದು ಸಂದೇಶ ಆಗಿರುತ್ತೆ. ಇದರೊಳಗೆ ನಾವು ಪತ್ರಲೇಖನ ಅಂತಂದರೆ ನಾವಿಲ್ಲಿ ಪರ್ಸ್ನಲ್ಲು ಮತ್ತು ಅಫಿಷಿಯಲ್ಲು ಅಂತ ಆನಂತರ ನಾವು ಭಾಗವನ್ನು ಮಾಡ್ತೀವಿ ನಿಜ. ಬಟ್ ಮೇಯ್ನಾಗಿ ಪತ್ರಲೇಖನ ಅಂದ್ರೇನು, ಆ ಪತ್ರಲೇಖನ ಏನನ್ನು ಒಳಗೊಂಡಿರುತ್ತೆ ಅಂತಂದರೆ ಕಾಳಜಿಯ ಒಂದು ಅಂಶವನ್ನು ಒಳಗೊಂಡಿರುತ್ತೆ. ಅದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ತಗೊಂಡ್ರೆ, ಇವಾಗ ನಾವು ಸ್ಕೂಲಲ್ಲಿ ಇರ್ತೀವಿ ಅಂದರೆ ಹಾಸ್ಟೆಲಲ್ಲಿ ಇರ್ತೀವಿ. ನಾವು ಪೇರೆಂಟ್ಸ್ಗೆ ನಾವು ದುಡ್ಡನ್ನು ಕಳಿಸ್ಕೊಡಿ ಅಂತ ಬರಿಬೋದು. ಅಥವಾ ಹಬ್ಬಕ್ಕೆ ನೀವು ಬನ್ನಿ, ಸ್ಕೂಲ್ಗೆ ಒಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇದೆ, ಅವಾಗ ನೀವು ಬಂದು ಜಾಯ್ನ್ ಆಗಿ ನಮ್ಮ ಫೀಸ್ ಕಟ್ಟಬೇಕು, ಅದಕ್ಕೆ ನೀವು ಸ್ವಲ್ಪ ದುಡ್ಡು ಕಳಿಸಿ. ಈ ರೀತಿ ಒಂದು ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾಗ್ತಾ ಇರುತ್ತೆ, ಇಲ್ಲಿ ಪತ್ರವನ್ನು ಬರಿತಾ ಇರ್ತಾರೆ. ಹಾಗಾಗಿ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಗೆ ಬರಿತಕ್ಕಂತಹ ಒಂದು ಸಂದೇಶಕ್ಕೆ ನಾವು ಪತ್ರಲೇಖನ ಅಂತ ಹೇಳ್ತೀವಿ. ಓಕೆನಾ. ಇನ್ನೊಂದು ಅರ್ಥದಲ್ಲಿ ನಾವು ಹೇಳೋದಾದರೆ ಪತ್ರಲೇಖನ ಅಂತಂದರೆ ಏನು, ನಮ್ಮ ಭಾವನೆಗಳನ್ನು ನಮ್ಮ ಭಾವನೆಗಳನ್ನಾಗಿರ್ಬಹುದು, ವಿಚಾರಗಳನ್ನಾಗಿರಬಹುದು, ಅನುಭವಗಳನ್ನಾಗಿರ್ಬೋದು, ನಮಗೆ ಏನು ಬೇಕು ಏನು ಬೇಡ ಅವುಗಳನ್ನು ಲಿಖಿತ ರೂಪದಲ್ಲಿ ಮತ್ತೊಬ್ಬರಿಗೆ ತಿಳಿಸ್ತಕ್ಕಂತಹ ಒಂದು ವ್ಯಾವಹಾರಿಕ ಮಾಧ್ಯಮವನ್ನು ನಾವು ಪತ್ರಲೇಖನ ಅಂತ ಹೇಳ್ತೀವಿ. ನಿಮ್ಮೆಲ್ರಿಗೂ ಗೊತ್ತಿರುತ್ತೆ, ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯ ಫೋನ್ಸ್ಗಳಾಗಲಿ, ಅದರಲ್ಲೂ ಟೆಲಿಫೋನ್ಸ್ ಆಗಲಿ, ಮೊಬೈಲ್ಸ್ ಆಗಲಿ, ಈ ಒಂದು ಏನಂತ ಹೇಳ್ತೀವಿ ಟ್ಯಾಬ್ ಅಂತ ಹೇಳ್ತೀವಿ. ಯಾವುದ್ರದ್ದು ಕೂಡ ಇಮೇಲ್ ಆಗಿರ್ಬೋದು, ಮೆಸೇಜಸ್ಸು, MMS ಯಾವುದ್ರದ್ದು ಇರಲಿಲ್ಲ ಅನ್ನೋದು ಕೂಡ ನಿಮಗೂ ಗೊತ್ತು. ಹಾಗಾಗಿ ಇಲ್ಲೇನಾಗ್ತಾ ಇತ್ತು ಅಂದರೆ ಪತ್ರಗಳನ್ನು ಬರಿತಾ ಇದ್ದರು. ಅದಕ್ಕಿಂತ ಮುಂಚೆ ಈ ಪೋಸ್ಟ್ ಬಾಕ್ಸು ಅಥವಾ ಪೋಸ್ಟ್ ಏನಿರುತ್ತಲ್ವ, ಆ ರೀತಿ ಆಫೀಸ್ ಕೂಡ ಇರಲಿಲ್ಲ. ಅವಾಗ ಏನು ಮಾಡ್ತಾಯಿದ್ರು ಅಂದರೆ ಪತ್ರವನ್ನು ಪಕ್ಷಿಗಳ ಒಂದು ಕಡೆ ಕೊಟ್ಬಿಟ್ಟು, ಅಂದರೆ ಅದು ಕಾಲಿಗೆ ಕಟ್ಬಿಟ್ಟು ಅದನ್ನು ಹಾರಿಬಿಡ್ತಾಯಿದ್ರು. ಹೀಗೆ ಪತ್ರಗಳ ಒಂದು ಸಂಚಾರ ಶುರುವಾಯಿತು ಅಂತ ಹೇಳ್ತೀವಿ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ತನ್ನಲ್ಲಿರ್ತಕ್ಕಂತಹ ವಿಚಾರಗಳನ್ನು, ಅನುಭವಗಳನ್ನು, ತನಗೇನು ಬೇಕು ಏನು ಬೇಡಗಳನ್ನು ಒಂದು ಲಿಖಿತ ರೂಪದಲ್ಲಿ ಅದನ್ನು ಬರೆದು, ಪತ್ರದಲ್ಲಿ ಬರೆದು ಅಥವಾ ಒಂದು ಹಾಳೆಯಲ್ಲಿ ಬರೆದು ತಿಳಿಸ್ತಕ್ಕಂಥದ್ದು, ಅದನ್ನು ನಾವು ವ್ಯಾವಹಾರಿಕ ಮಾಧ್ಯಮವೇ ನಾವು ಪತ್ರಲೇಖನ ಅಂತ ಹೇಳ್ತೀವಿ. ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆನಾ. ಅಲ್ಲಿ ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತೆ, ಜೊತೆಗೆ ಕಾಳಜಿ ಇರುತ್ತೆ, ಕೆಲವೊಂದಷ್ಟು ವಿಚಾರಧಾರೆಗಳನ್ನು, ಅನುಭವಗಳನ್ನು, ಭಾವನೆಗಳನ್ನು ಇಲ್ಲಿ ಏನು ಮಾಡಬೇಕಾಗಿರುತ್ತೆ, ಹಂಚಿಕೊಳ್ಬೇಕಾಗಿರುತ್ತೆ. ಯಾವುದ್ರ ಮುಖಾಂತರ, ಲಿಖಿತ ರೂಪದ ಮುಖಾಂತರ. ಓಕೆನಾ. ಹಾಗಾದರೆ ಈ ಪತ್ರಲೇಖನದ ವಿಧಗಳನ್ನು ನಾವು ನೋಡಬೇಕಾಗತ್ತೆ. ಹಾಗಾದರೆ ಈ ಪತ್ರಲೇಖನದಲ್ಲಿ ಎಷ್ಟು ವಿಧಗಳಿವೆ, ಯಾಕೆ ಪತ್ರಲೇಖನದಲ್ಲಿ ವಿಧಗಳನ್ನು ಮಾಡಲಾಗಿರುತ್ತೆ ಅಂತ ನೋಡೋದಾದರೆ, ನಾವು ನಮ್ಮ ಒಂದು ಜೀವನದಲ್ಲಿ ಹಲವರಿಗೆ ಪತ್ರಗಳನ್ನು ಬರಿತೇವೆ, ಹೌದಲ್ವಾ. ಆಬ್ವಿಯಸ್ಲಿ ಇವಾಗ ಕಡಿಮೆ ಆಗಿದೆ, ಬಟ್ ಹಿಂದೆ ಬರಿತಾ ಇದ್ವಿ ಅಂತಕ್ಕಂಥದ್ದು. ನಾವು ನಮ್ಮ ಜೀವನದಲ್ಲಿ ಹಲವರಿಗೆ ಪತ್ರಗಳನ್ನು ಬರಿತೇವೆ. ಅದರಲ್ಲಿ ತಂದೆ ತಾಯಿಯರಿಗಾಗಿರ್ಬೋದು, ಅಕ್ಕ ತಂಗಿಯರಿಗಾಗಿರ್ಬಹುದು, ಅಣ್ಣ ತಮ್ಮಂದಿರಿಗೆ, ಓಕೆನಾ, ಬಂಧು ಮಿತ್ರರಿಗೆ, ಸಾರ್ವಜನಿಕ ಸಂಸ್ಥೆಗಳಿಗೂ ಕೂಡ ಪತ್ರಗಳನ್ನು ನಾವು ಒಂದಲ್ಲ ಒಂದು ಕಾರಣಕ್ಕೆ ಬರಿತಾ ಇರ್ತೇವೆ. ಪತ್ರಗಳನ್ನು ಯಾರಿಗೆ ಬರಿತಾ ಇದ್ದೇವೆ ಎಂಬುದನ್ನು ಆಧರಿಸಿ, ಇದು ಮೇನ್. ಪತ್ರಗಳನ್ನು ನಾವು ಯಾರಿಗೆ ಬರಿತಾ ಇದ್ದೀವಿ ಅನ್ನೋದನ್ನು ಆಧರಿಸಿ ಪತ್ರಗಳಲ್ಲಿ ನಾವು ಮುಖ್ಯವಾಗಿ ಏನು ಮಾಡ್ತೀವಿ, 2 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಆಗಲೇ ಹೇಳಿದೆ ನಾನು ಏನು ಪತ್ರಗಳಲ್ಲಿ ಯಾಕೆ ವಿಧಗಳನ್ನು ಮಾಡಿದರು ಅಂತ. ಇಲ್ಲಿ ಪತ್ರಗಳನ್ನು ನಾವು ಯಾರಿಗೆ ಬರಿತೀವಿ, ಯಾಕೆ ಬರಿತೀವಿ, ಏನು ಒಂದು ವಿಚಾರಗಳಿರುತ್ತೆ ನಮ್ಮದು, ಅದರ ಪ್ರಕಾರ ನಾವೇನು ಮಾಡ್ತೀವಿ, ಮುಖ್ಯವಾಗಿ 2 ವಿಧಗಳನ್ನು ಮಾಡ್ತೀವಿ. ಸ್ನೇಹಿತರೆ, ಹಾಗಾದರೆ ಮೇಯ್ನಾಗಿ ನಿಮಗೆ ಪತ್ರಲೇಖನದಲ್ಲಿ ಎಷ್ಟು ವಿಧಗಳು ಬರುತ್ತೆ ಹೇಳ್ರಿ. 2 ವಿಧಗಳು ಬರುತ್ತೆ. ಯಾವ್ಯಾವು ಹಾಗಾದರೆ
ಎಸ್, ವ್ಯಾವಹಾರಿಕ ಪತ್ರಲೇಖನ ಅಂತ ಹೇಳ್ತೀವಿ. ಎಸ್, ಇದಕ್ಕೆ ಬೇರೆ ಬೇರೆ ಹೆಸರುಗಳಿಂದ ಕೂಡ ಕರೀತಾರೆ. ಯಾಕಂದರೆ ಇವಾಗ ನೀವು ವ್ಯಾವಹಾರಿಕ ಪತ್ರಲೇಖನ ಅಂತ ನೋಡ್ಕೊಂಡಿರ್ತೀರಿ. ಸೊ ಅಲ್ಲಿ ನಿಮಗೆ ಬೇರೆ ಒಂದು ಹೆಸರು ಬಂತು. ಆಗ ವೈಯಕ್ತಿಕ ಅಂತ ಬರುತ್ತೆ, ಕೌಟುಂಬಿಕ ಅಂತ ಬರುತ್ತೆ, ಇನ್ನೊಂದು ಮನವಿ ಅಂತ ಬರುತ್ತೆ. ಸೊ ಫಾರ್ಮಲ್ಲು, ಇನ್ಫಾರ್ಮಲ್ಲು, ಔಪಚಾರಿಕ, ಅನೌಪಚಾರಿಕ. ಹಾಗಾದರೆ ಏನಿದು? ಸೊ ನಾವು ವ್ಯಾವಹಾರಿಕ ಪತ್ರಲೇಖನಕ್ಕೆ ಇರತಕ್ಕಂತಹ ಮತ್ತಷ್ಟು ಮಗದಷ್ಟು ಹೆಸರುಗಳು ಯಾವುವು, ಖಾಸಗಿ ಪತ್ರಲೇಖನಕ್ಕೆ ಇರ್ತಕ್ಕಂಥ ಹೆಸರುಗಳು ಯಾವುವು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ತಿಳ್ಕೊಳ್ಳಬೇಕು. ಸೊ ಹಾಗಾಗಿ ನಮಗೇನು ಹೇಳ್ತೀವಿ, ನಾವು ಇದನ್ನು ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಓಕೆನಾ? ವೆರಿ ವೆರಿ ಇಂಪಾರ್ಟೆಂಟು. ಇವಾಗ ಅವರು ವ್ಯಾವಹಾರಿಕ ಕೇಳಿಬಿಟ್ಟು ನೀವು ಖಾಸಗಿ ಬರೆದ್ರೆ, ಅಥವಾ ಅವ್ರ ಖಾಸಗಿ ಕೇಳಿ ನೀವು ವ್ಯಾವಹಾರಿಕ ಬರೆದ್ರೆ, ಸೊ ಇಲ್ಲಿ ಕ್ಲಿಯರಾಗಿ ನಿಮಗೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವುದೇ ರೀತಿ ಡೌಟು ಇದರಲ್ಲಿ ನಿಮಗೆ ಇರಬಾರ್ದು. ಓಕೆನಾ? ಸೊ ನಾನು ಇದನ್ನು ಲೈವ್ನೇ ಕ್ಲಾಸ್ ಮಾಡ್ತಾಯಿದ್ದೆ. ಸೊ ಸ್ವಲ್ಪ ಮಳೆ ಆಗ್ತಾ ಇರೋದ್ರಿಂದ ನೆಟ್ವರ್ಕು ಅಷ್ಟು ಸರಿಯಾಗಿಲ್ಲ, ನಂತರ ವಿಡಿಯೋ ಕೂಡ ತುಂಬ ಬ್ಲರ್ರಾಗಿ ಬರ್ತಾಯಿದೆ. ಹಾಗಾಗಿ ಸೊ ರೆಕಾರ್ಡೆಡ್ ಕೊಟ್ಟರೆ ಆಯಿತು ಅಂದ್ಕೊಂಡು ರೆಕಾರ್ಡೆಡ್ ಕ್ಲಾಸ್ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಏನೇ ಡೌಟ್ಸ್ ಇದ್ರೂ ನಾನು ಲೈವಲ್ಲಿ ಕ್ಲಿಯರ್ ಮಾಡ್ತಾಯಿದ್ದೆ. ಬಟ್ ಇವಾಗ ಕಾಮೆಂಟಲ್ಲಿ ಹಾಕಿ, ಪರವಾಗಿಲ್ಲ, ಕ್ಲಿಯರ್ ಮಾಡ್ತಾ ಹೋಗೋಣಂತೆ. ಎಸ್, ಹಾಗಾದರೆ ಪತ್ರಲೇಖನದಲ್ಲಿ ನಾವು ಮುಖ್ಯವಾಗಿ 2 ವಿಧಗಳನ್ನು ಕಾಣ್ತೀವಿ. ಸೊ ಫಸ್ಟ್ ಒನ್ನು ವ್ಯಾವಹಾರಿಕ ಪತ್ರಲೇಖನ, ದೆನ್ ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಖಾಸಗಿ ಪತ್ರಲೇಖನ ಅಂತಕ್ಕಂಥದ್ದು. ಸೊ ಯಾರಿಗೆಲ್ಲ ಈ ಮಾಹಿತಿ ಬೇಕು ಸ್ಕ್ರೀನ್ಶಾಟ್ ತೊಗೊಳ್ರಿ, ಇಲ್ಲ ಅಂತಂದ್ರೆ ಓಕೆ, ಇಲ್ಲ ಅಂದರೆ ಇದನ್ನ ಏನು ಮಾಡ್ಕೊಳ್ರಿ, ಬರ್ಕೊಳ್ರಿ ಒಂದು ಕಡೆ. ಎಸ್, ಹಾಗಾದರೆ ಮೇನ್ ಫಸ್ಟಿಗೆ ಒಂದೊಂದಾಗಿ ಕ್ಲಿಯರ್ ಮಾಡ್ತಾ ಹೋಗೋಣ. ವ್ಯಾವಹಾರಿಕ ಪತ್ರಲೇಖನ ಅಂದರೆ ಏನು? ವ್ಯಾವಹಾರಿಕ ಪತ್ರಲೇಖನ ಅಂತಂದರೆ ಏನು? ವ್ಯಾವಹಾರಿಕ ಪತ್ರಲೇಖನಕ್ಕೆ ಇರ್ತಕ್ಕಂತಹ ಮತ್ತಷ್ಟು ಹೆಸರುಗಳು ಯಾವುವು ಅಂತ ಅಂದರೆ, ವ್ಯಾವಹಾರಿಕ ಪತ್ರಲೇಖನಕ್ಕೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಎಸ್, ವ್ಯಾವಹಾರಿಕ ಪತ್ರ ಅಂತ ಕರಿತೀವಿ. ಹೌದಲ್ವಾ? ಎಸ್, ಕನ್ನಡದಲ್ಲಿ ವ್ಯಾವಹಾರಿಕ ಪತ್ರಕ್ಕೆ ಇರ್ತಕ್ಕಂಥ ಹೆಸರುಗಳನ್ನು ಫಸ್ಟ್ ತಿಳ್ಕೊಳ್ತಾ ಹೋಗೋಣ. ಕನ್ನಡದಲ್ಲಿ ಅದಕ್ಕೆ ಮನವಿ ಪತ್ರ ಅಂತಲೂ ಕರೀತಾರೆ. ನೀವು ಇವಾಗ ವ್ಯಾವಹಾರಿಕ ಅಂತ ಓದ್ಕೊಂಡು ಎಕ್ಸಾಮಲ್ಲಿ ನೀವು ಒಂದು ಮನವಿ ಪತ್ರವನ್ನು ಬರೀರಿ ಅಂತ ಕೊಟ್ಬಿಟ್ರೆ, ಏನಪ್ಪ ಇದು, ನಾನು ವ್ಯಾವಹಾರಿಕ ಅಂತ ಓದೀನಿ, ಇನ್ನೊಂದು ಖಾಸಗಿ ಅಂತ ಓದೀನಿ, ಇದೇನಿದು ಮನವಿ ಪತ್ರ ಅಂತಂದರೆ ಸಡನ್ನಾಗಿ ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲದೆ ಹೋಗ್ಬೋದು, ಆವಾಗ ಕನ್ಫ್ಯೂಸ್ ಆಗ್ಬೋದು. ಸೊ ಇನ್ನೊಂದು ಹೆಸರು ಬಂದು ಔಪಚಾರಿಕ ಪತ್ರ ಅಂತ ಕೂಡ ನಾವು ಕರಿತೀವಿ. ಓಕೆನಾ? ಮನವಿ ಪತ್ರ ಅಥವಾ ಔಪಚಾರಿಕ ಪತ್ರ ಅಂತ ಕರಿತೀವಿ. ಸೊ ಇದು ಕನ್ನಡದಲ್ಲ ಆಯಿತು. ಹಾಗಾದರೆ ಇಂಗ್ಲೀಷ್ನಲ್ಲಿ ಕೂಡ ಇವಕ್ಕೆ ಏನಂತ ಕರೀತಾರೆ? ಇನ್ಫಾರ್ಮಲ್ ಲೆಟರ್ ಅಂತ ಕರೀತಾರೆ. ಏನು ಹೇಳ್ರಿ? ಇನ್ಫಾರ್ಮಲ್ ಲೆಟರ್ ಅಥವಾ ಅಫಿಷಿಯಲ್ ಲೆಟರ್ ಅಂತಕ್ಕಂಥದ್ದು. ನೋಡಿರಿ, ಇವು 4 ಓಕೆ, ಇವೇನಿದೆ ಅಲ್ವಾ? ಸೊ ಇವು 4 ಕೂಡ ಒಂದೇ. ಏನು? ವ್ಯಾವಹಾರಿಕ ಪತ್ರ, ವ್ಯಾವಹಾರಿಕ ಪತ್ರ. ಓಕೆ, ವ್ಯಾವಹಾರಿಕ ಪತ್ರಕ್ಕೆ ಇರ್ತಕ್ಕಂತಹ ಪರ್ಯಾಯ ಹೆಸರುಗಳು ಅಂತ ಹೇಳ್ತೀವಿ ನಾವು. ಓಕೆ, ಮನವಿ ಪತ್ರ ಅಂದರೂ ಒಂದೇ, ಔಪಚಾರಿಕ ಪತ್ರ ಅಂದರೂ ಒಂದೇ, ಇನ್ಫಾರ್ಮಲ್ ಲೆಟರ್ ಅಂದರೂ ಒಂದೇ, ಅಫಿಷಿಯಲ್ ಲೆಟರ್ ಅಂದರೂ ಒಂದೇ. ಓಕೆ, ಇದೆಲ್ಲ ಕೂಡ ಒಂದೇ. ಕ್ಲಿಯರಾಗಿ ತಿಳ್ಕೊಳ್ರಿ. ಫಸ್ಟ್ ನಾನು ಇದನ್ನು ತಿಳಿಸ್ಬೇಕು ಅನ್ನೋದೇ ಇತ್ತು, ಹಾಗಾಗಿ. ಎಸ್, ಹಾಗಾದರೆ ನೆಕ್ಸ್ಟ್ ಹೋಗೋಣ. ವ್ಯಾವಹಾರಿಕ ಪತ್ರ ಅಂದ್ರೇನು? ಫಸ್ಟಿಗೆ ನಾವು ಪತ್ರಲೇಖನ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಎಷ್ಟು ವಿಧಗಳಿವೆ, ಯಾವುದಕ್ಕೋಸ್ಕರ ನಾವು ವಿಧಗಳನ್ನು ಮಾಡಿದ್ವಿ. ಓಕೆನಾ? ಹಾಗಾದರೆ ಯಾವ್ಯಾವ ವಿಧಗಳು, ಆ ವಿಧಗಳು ಏನು 2 ಇರ್ತಾವಲ್ಲ, ಅವಕ್ಕೆ ಏನು ಹೆಸರು ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ವ್ಯಾವಹಾರಿಕ ಪತ್ರದ ಅರ್ಥ. ಎಸ್, ವ್ಯಾವಹಾರಿಕ ಪತ್ರದ ಅರ್ಥ ನೋಡೋದಾದರೆ, ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನಿರ್ದಿಷ್ಟ ಅಧಿಕಾರಿಗೆ, ಇದು ಗೆ ಆಗಬೇಕು, ಕೆ ಆಗಿದೆ, ಓಕೆ, ಅಧಿಕಾರಿಗೆ ಆಡಳಿತದ ವಿಷಯ, ಜಾಹೀರಾತು ಪ್ರಕಟಣೆ ಹಾಗೂ ಇತರೆ ವಿಷಯಗಳಿಗೆ ಸಂಬಂಧಿಸಿದಂತೆ ಬರಿತಕ್ಕಂತಹ ಪತ್ರವನ್ನು ನಾವು ಮನವಿ ಪತ್ರ ಅಂತ ಕರಿತೀವಿ ಅಥವಾ ಅಫಿಷಿಯಲ್ ಲೆಟರ್ ಅಂತ ಕರಿತೀವಿ. ಓಕೆನಾ? ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿರ್ದಿಷ್ಟ ಅಧಿಕಾರಿಗೆ ಆಡಳಿತದ ವಿಷಯ ಆಗಿರ್ಬೋದು, ಜಾಹೀರಾತು ಪ್ರಕಟಣೆಗಾಗಿರ್ಬೋದು, ಇನ್ನಿತರೆ ಯಾವುದೋ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಏನು ಮಾಡ್ತೀವಿ, ಬರ್ತಕ್ಕಂತಹ ಪತ್ರವನ್ನು ವ್ಯಾವಹಾರಿಕ ಪತ್ರ ಅಥವಾ ಮನವಿ ಪತ್ರ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಎಸ್, ಹಾಗಾದರೆ ಇನ್ನೊಂದು ಅರ್ಥದಲ್ಲಿ ನೋಡ್ತಾ ಹೋಗೋಣ. ನಿಮಗೋಸ್ಕರ ನಾನು ಕೆಲವೊಂದಷ್ಟು ಬುಕ್ಸ್ಗಳನ್ನು ಸರ್ಚ್ ಮಾಡಿ, ಓಕೆನಾ, ಕ್ಲಿಯರ್ ಮಾಡಬೇಕು, ಕ್ಲಾರಿಟಿ ಕೊಡಬೇಕು ಅಂತಲೇ ಸಾಕಷ್ಟು ಬುಕ್ಸ್ಗಳನ್ನು ರೆಫರ್ ಮಾಡಿ ನಿಮಗೆ ಇನ್ಫಾರ್ಮೇಷನನ್ನು ತೊಗೊಂಡು ಬಂದಿದ್ದೀನಿ. ಯಾವುದೇ ರೀತಿ ಡೌಟನ್ನು ಇಟ್ಕೊಳ್ಬೇಡಿ. ಎಸ್, ಇನ್ನೊಂದು ಅರ್ಥದಲ್ಲಿ ನೋಡೋದಾದರೆ, ಈ ಒಂದು
ವ್ಯಾವಹಾರಿಕ ಪತ್ರವನ್ನು ಯಾರ್ಯಾರಿಗೆ ನಾವು ಬರಿತೀವಿ ಅಂತ ನೋಡೋದಾದರೆ, ಸಾರ್ವಜನಿಕ ಸಂಸ್ಥೆಗಳಾದಂತಹ ಶಾಲೆ ರೀ, ಓಕೆ, ನಗರಸಭೆ ರೀ, ಆನಂತರ ಪಂಚಾಯಿತಿಗಳು, ಗ್ರಂಥಾಲಯ ಮತ್ತು ಉದ್ಯಮಿಗಳು, ಸರ್ಕಾರಿ ಕಚೇರಿ. ಸೊ ಇತ್ಯಾದಿ ಇಂತಹ ಸಂಸ್ಥೆಗಳು ಏನಿರ್ತಾವಲ್ವ, ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳ ಜೊತೆಗೆ ನಡೆಸ್ತಕ್ಕಂತಹ ಪತ್ರ ವ್ಯವಹಾರವನ್ನು ನಾವೇನಂತ ಕರಿತೀವಿ ರೀ, ವ್ಯಾವಹಾರಿಕ ಪತ್ರಗಳು ಅಥವಾ ಮನವಿ ಪತ್ರಗಳು ಅಂತ ಕರಿತೀವಿ. ಓಕೆನಾ? ಇಲ್ಲಿ ನೋಡ್ರಿ, ಔಪಚಾರಿಕ ಪತ್ರಗಳು ಅಂತ ಕೂಡ ಇದಕ್ಕೆ ಕರೀತಾರೆ, ಆಗಲೇ ಹೇಳಿ ನಾನು. ಓಕೆ, ಕ್ಲಿಯರ್ ಮಾಡಿಕೊಡ್ರಿ. ಹಾಗಾದರೆ ಈ ವ್ಯಾವಹಾರಿಕ ಪತ್ರಗಳು ಹೆಸರೇ ಸೂಚಿಸುತ್ತೆ ನೋಡ್ರಿ, ಇಲ್ಲಿ ವ್ಯವಹಾರ ಏನು ಮಾಡ್ತೀವಲ್ವ ನಾವು. ಸೊ ನಮ್ಮ ಮನೆಯಲ್ಲಿ ಏನು ವ್ಯವಹಾರ ಮಾಡಲ್ಲ, ಹೊರಗಡೆನೇ ಅಲ್ವಾ ಆಲ್ಮೋಸ್ಟ್ ಇರೋದು. ಅಲ್ಲಿ ಶಾಲೆಗಳಲ್ಲಿ, ನಗರಸಭೆಗಳಲ್ಲಿ, ಪಂಚಾಯಿತಿಗಳಲ್ಲಿ, ಲೈಬ್ರರಿ, ಅನಂತರ ಉದ್ಯಮಿಗಳು, ಸರ್ಕಾರಿ ಕಚೇರಿ, ಇತರೆ ಕೆಲಸಗಳಲ್ಲಿ ಕೆಲಸ ಮಾಡ್ತಕ್ಕಂತಹ ಅಧಿಕಾರಿಗಳ ಜೊತೆ ನಡೆಸ್ತಕ್ಕಂತಹ ಪತ್ರ ವ್ಯವಹಾರವನ್ನು ನಾವು ಏನಂತ ಹೇಳ್ತೀವಿ, ಔಪಚಾರಿಕ ಪತ್ರ ಅಥವಾ ವ್ಯಾವಹಾರಿಕ ಮನವಿ ಪತ್ರ ಅಂತ ಕೂಡ ಹೇಳ್ತೀವಿ. ಕ್ಲಿಯರಾ? ಓಕೆ, ನೆಕ್ಸ್ಟ್ ನೋಡ್ರಿ, ಇದು ನಿಮಗೆ ಮೇ ಬಿ 6th or 8th ಯಾವುದೋ ಒಂದು ಬುಕ್ಕಲ್ಲಿ ಸಿಕ್ತು ನನಗೆ ಓದ್ತಕ್ಕಂತಹ ಸಂದರ್ಭದಲ್ಲಿ. ಸೊ ಸ್ವಲ್ಪ ನಿಮಗೆ ಅದ್ರ ಬಗ್ಗೆನೂ ತಿಳಿಸೋಣ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಅಲ್ಲಿ ಕೂಡ ನಿಮಗೆ ಕೊಡ್ತಾರೆ ಏನು ವ್ಯಾವಹಾರಿಕ ಪತ್ರಗಳು ಅಂತಂದರೆ. ಸೊ ವ್ಯಾವಹಾರಿಕ ಪತ್ರಗಳಿಗೆ ಮನವಿ ಪತ್ರ ಅಂತ ಕರೀತಾರೆ, ಔಪಚಾರಿಕ ಪತ್ರ ಅಂತ ಕರೀತಾರೆ. ಓಕೆನಾ? ಸಾರ್ವಜನಿಕ ಸಂಸ್ಥೆಗಳಾದಂತಹ ಶಾಲೆ, ಆಸ್ಪತ್ರೆ, ಕೆಲವೊಂದಷ್ಟು ನಾನು ಬಿಟ್ಟಿರ್ಬೋದು, ಇದ್ರೊಳಗೆ ಆ್ಯಡ್ ಮಾಡ್ಕೊರಿ. ಶಾಲೆ, ಆಸ್ಪತ್ರೆ, ನಗರಸಭೆ, ಬ್ಯಾಂಕು, ಸರ್ಕಾರಿ ಕಚೇರಿಗಳು ಮತ್ತು ಸಂಘ ಸಂಸ್ಥೆಗಳು ಇತ್ಯಾದಿಗಳೊಂದಿಗೆ ಪತ್ರ ವ್ಯವಹಾರಗಳನ್ನು ಮಾಡ್ತಾ ಇರ್ತೇವೆ, ಹೌದಲ್ವಾ? ಸೊ ಇಲ್ಲಿಯ ಅಧಿಕಾರಿಗಳು ನಿಯಮಾನುಸಾರ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇರ್ತಾರೆ. ಸಾರ್ವಜನಿಕರು ಪತ್ರಗಳ ಮೂಲಕ ತಮಗೆ ಬೇಕಾದಂತಹ ಸೌಲಭ್ಯಗಳನ್ನು ಪಡೆದುಕೊಳ್ತಾರೆ. ನೋಡ್ರಿ, ಇವರೆಲ್ಲ ಏನು ಮಾಡ್ತಾರೆ, ಗೌರ್ಮೆಂಟ್ ಎಂಪ್ಲಾಯೀಸು. ಸೊ ತಮ್ಮ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಅವರು ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರಿಗೆ ಎಲ್ಲ ಬಂದು ವಿಸಿಟ್ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೊ ನಮ್ಮ ಏನು ಕುಂದುಕೊರತೆಗಳಿರುತ್ತಲ್ವ, ಸೊ ವೈಯಕ್ತಿಕವಾಗಿ ಅಲ್ಲ ನಾನು ಹೇಳ್ತಾ ಇರೋದು, ವ್ಯಾವಹಾರಿಕವಾಗಿ. ಸೊ ಅವುಗಳನ್ನು ನಾವು ಇಲ್ಲಿ ಅವ್ರಿಗೆ ಹೇಳಬೇಕಾಗತ್ತೆ. ಸೊ ನೆಕ್ಸ್ಟು, ಸಾರ್ವಜನಿಕ ಸಂಸ್ಥೆ ಅಥವಾ ಇಲಾಖೆಗಳ ಆಗು ಹೋಗುಗಳಿಗೆ ಸಂಬಂಧಿಸಿದಂತೆ ನಿರ್ದಿಷ್ಟ ನಿಯಮಗಳನ್ನು ಅನುಸರಿಸಿ ಬರೆಯಲ್ಪಡ್ತಕ್ಕಂತಹ ಪತ್ರಗಳನ್ನು ನಾವು ವ್ಯಾವಹಾರಿಕ ಪತ್ರ ಅಂತ ಕರಿತೀವಿ. ಸೊ ಇಲ್ಲಿ ವ್ಯಾವಹಾರಿಕ ಪತ್ರವನ್ನು ಗಮನಿಸಿ ಅಂತ ಏನಿದೆಯಲ್ವಾ, ನಿಮಗೆ ಕೆಳಗಡೆ ನಾನು ಒಂದಲ್ಲ ಎರಡಲ್ಲ ಒಂದು 3-4 ವ್ಯಾವಹಾರಿಕ ಪತ್ರಕ್ಕೆ ಮತ್ತು ಖಾಸಗಿ ಪತ್ರಕ್ಕೆ ಸಂಬಂಧಿಸಿದಂತೆ ನೋಟ್ಸ್ಗಳನ್ನು, ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೊಡ್ತಾ ಹೋಗ್ತೀನಿ. ಓಕೆನಾ? ಹಾಗಾದರೆ ವ್ಯಾವಹಾರಿಕ ಅಥವಾ ಮನವಿ ಪತ್ರ ಅಂದರೆ ಏನು ಅಂತಕ್ಕಂಥದ್ದನ್ನು ಇನ್ನೊಂದು ಬುಕ್ಸಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ, ಇದನ್ನು ಸ್ವಲ್ಪ ಗಮನಿಸ್ಕೊಂಡು ಬಿಡ್ರಿ. ಸಾರ್ವಜನಿಕ ಸಂಸ್ಥೆಗಳಾದಂತಹ ಶಾಲೆ, ನಗರಸಭೆ, ಪಂಚಾಯಿತಿಗಳು, ಗ್ರಂಥಾಲಯ, ಉದ್ಯಮಿಗಳು, ಸರ್ಕಾರಿ ಕಚೇರಿ ಇತ್ಯಾದಿ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅಧಿಕಾರಿಗಳ ಜೊತೆಗೆ ನಡೆಸುವಂತಹ ಪತ್ರ ವ್ಯವಹಾರಗಳನ್ನು ನಾವು ವ್ಯಾವಹಾರಿಕ ಪತ್ರಗಳು ಅಥವಾ ಮನವಿ ಪತ್ರಗಳು ಅಂತ ಕರಿತೀವಿ. ಸೊ ಆಲ್ಮೋಸ್ಟ್ ಇದು ಸ್ವಲ್ಪ ಸೇಮೇ ಇದೆ ಅಂತಕ್ಕಂಥದ್ದು. ಓಕೆ, ಸಾಮಾನ್ಯವಾಗಿ ಎಲ್ಲ ಪತ್ರಗಳು ನೋಡ್ರಿ, ಸಾಮಾನ್ಯವಾಗಿ ಎಲ್ಲ ಪತ್ರಗಳು, ಅದ್ರೊಳಗೆ ವ್ಯಾವಹಾರಿಕನೂ ಬಂತು, ಖಾಸಗಿನೂ ಬಂತು. ಅದ್ರೊಳಗೆ ಏನಿರ್ತೈತಿ, ವಿಳಾಸ ಇರ್ತೈತಿ, ದಿನಾಂಕ ಇರ್ತೈತಿ, ದೂರವಾಣಿ ಸಂಖ್ಯೆ ಇರ್ತೈತಿ. ದೂರವಾಣಿ ಸಂಖ್ಯೆ ಅಂದರೆ ಏನಂತ ಕೇಳಬೇಡ್ರಿ, ಮೊಬೈಲ್ ನಂಬರ್. ಓಕೆ, ಸಂಬೋಧನೆ, ನಾವು ಯಾವ ರೀತಿ ಸಂಬೋಧನೆ ಮಾಡ್ತೀವಿ, ಸಂಬೋಧನೆ ಬಗ್ಗೆನೇ ಹೇಳಬೇಕು ನಿಮಗೆ, ಭಾಳ ವಿಚಿತ್ರ ಐತದು. ಸಂಬೋಧನೆ ಬಗ್ಗೆ ನಾನು ವಿಡಿಯೋದಲ್ಲಿ ಲಾಸ್ಟಿಗೆ ಅದಕ್ಕೊಂದು ಟಾಪಿಕ್ ತೊಗೊಂಬಂದಿನಿ, ಅದನ್ನು ಹೇಳ್ತೀನಿ. ಓಕೆ, ನಾನು ಮರಿಬೇಡ್ರಿ. ಸೊ ಅದನ್ನು ಲಾಸ್ಟಿಗೆ ನೋಡಿರಿ, ಸ್ಕಿಪ್ ಮಾಡಿದೆ. ಓಕೆ, ಸಂಬೋಧನೆ ಯಾವ ರೀತಿ ಮಾಡ್ತಕ್ಕಂಥದ್ದು, ಸೊ ವಿಷಯದ ವಿವರಣೆ ಹೇಗೆ ಮಾಡಬೇಕು, ಮುಕ್ತಾಯದ ಭಾಗ ಹೇಗಿರಬೇಕು, ಪತ್ರ ಬರಿತಕ್ಕಂಥವ್ರ ಸಹಿ ಎಲ್ಲಿ ಮಾಡಬೇಕು, ಓಕೆ, ಹೊರ ವಿಳಾಸವನ್ನು ಯಾವ ಭಾಗದಲ್ಲಿ ನಾವು ಹಾಕಬೇಕು, ಇತ್ಯಾದಿ ಮಾಹಿತಿಗಳನ್ನು ಸಹ ಇದು ಒಳಗೊಂಡಿರುತ್ತೆ. ಸೊ ಲೆಟರ್ ರೈಟಿಂಗ್ ಇಸ್ ನಾಟ್ ವೆರಿ ಈಸಿ ಅಂತಲೂ ಹೇಳೋಕ್ಕಾಗಲ್ಲ, ಸೊ ಕಷ್ಟ ಅಂತಲೇ ಹೇಳೋಕ್ಕಾಗಲ್ಲ. ಸೊ ಒಂದು ಸರಿ ನೀವು ಇದ್ರ ಬಗ್ಗೆ ತಿಳ್ಕೊಂಡ್ರೆ ಅಂದರೆ ತುಂಬ ಈಸಿ ಇದೆ, ಕಣ್ಮುಚ್ಚಿ ನೀವು ಬರಿತೀರಿ. ಎಸ್, ಹಾಗಾದರೆ ವ್ಯಾವಹಾರಿಕ ಪತ್ರ ಏನೇನೆಲ್ಲ ಒಳಗೊಂಡಿರಬೇಕು, ಹೇಗಿರಬೇಕು ಅಂತ ನೀವು ನೋಡಿದ್ರಿ. ಸ್ವಲ್ಪ ಮೇಲ್ಗಡೆ ನಾನು ತೋರಿಸಿದೆ, ಏನು ದಿನಾಂಕ ಇರುತ್ತೆ, ಇಲ್ಲಿ ನೋಡಿದ್ರಿ,
ದಿನಾಂಕ ಇರುತ್ತೆ, ಸಹಿ ಇರುತ್ತೆ, ಹೊರ ವಿಳಾಸ ಇರುತ್ತೆ, ಮೊಬೈಲ್ ನಂಬರ್ ಇರುತ್ತೆ, ಓಕೆನಾ. ಆನಂತರ ವಿಳಾಸ, ಮುಕ್ತಾಯದ ಭಾಗ, ಸಿಗ್ನೇಚರು ಇದೆಲ್ಲ ಇರುತ್ತೆ. ಸೊ ಹಾಗಾದರೆ ಮೇಯ್ನಾಗಿ ವ್ಯಾವಹಾರಿಕ ಪತ್ರದ ಹಂತಗಳು ಏನೇನಿರುತ್ತೆ? ಹಾಗಾದರೆ ಮೇಡಮ್ ಎರಡೂ ಪತ್ರ ಲೇಖನಗಳು ಏನಿದೆ ಅಲ್ವಾ, ಸೊ ಎರಡದ್ದು ಒಂದೇ ಇರುತ್ತಾ ಹಂತಗಳು ಅಂತ ನೀವು ಕೇಳ್ಬೋದು. ಇಲ್ಲ, ತಪ್ಪು. ಸೊ ವ್ಯಾವಹಾರಿಕ ಪತ್ರಲೇಖನದ ಹಂತಗಳೇ ಬೇರೆ, ಸೊ ಖಾಸಗಿ ಪತ್ರಲೇಖನದ ಹಂತಗಳೇ ಬೇರೆ. ಹಾಗಾಗಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇರಬಾರ್ದು ಅಂತ ನಾನು ನಿಮಗೆ ಕ್ಲಿಯರಾಗಿ ಇಲ್ಲಿ ತಿಳಿಸ್ಕೊಡ್ತೇನೆ. ವ್ಯಾವಹಾರಿಕ ಪತ್ರಲೇಖನದ ಹಂತಗಳು ನಿಮಗೆ 9 ಸಿಗುತ್ತೆ. ಓಕೆ, ಎಷ್ಟು? 9 ಸಿಗುತ್ತೆ. ಸೊ ಅದರಲ್ಲಿ ಸ್ವಲ್ಪ ಚೇಂಜಸ್ ಕೂಡ ಮಾಡಿದರೆ ಪರವಾಗಿಲ್ಲ ಅಂತಕ್ಕಂಥದ್ದು. ನೋಡಿರಿ, ಫಸ್ಟು ಇಂದ ಅಂತ ಬರಿತೀವಿ. ಎಲ್ಲಿ? ಇದೊಂದು ಪೇಪರ್ ಅಂತ ಇಟ್ಕೊಳ್ರಿ, ಲೆಟರ್ ರೈಟಿಂಗ್ ಬರ್ತಕ್ಕಂತಹ ಒಂದು ಪೇಪರು. ಇಲ್ಲೇನು ಬರಿತೀರಿ ನೀವು? ಇಂದ ಅಂತ ಬರೀಬೇಕು, ಅಥವಾ ಇಂದ ಆಗಿರ್ಬೋದು, ಇವರಿಂದ ಅಂತ ಬರಿತೀವಿ. ಸೊ ಇಲ್ಲಿ ದಿನಾಂಕ ಮತ್ತು ಸ್ಥಳ ಇದನ್ನು ಹೇಳ್ತೀನಿ. ಪ್ಲೇಸ್ ಇದ್ರದ್ದು ಚೇಂಜ್ ಕೂಡ ಮಾಡಬಹುದು. ದಿನಾಂಕ ಅಥವಾ ಸ್ಥಳ ಇಲ್ಲಿ ಕೂಡ ಬರಿಬೋದು, ಅಥವಾ ಎಂಡಿಗೆ ಇಲ್ಲಿ ಕೂಡ ಬರಿಬೋದು. ಸೊ ಇಲ್ಲಿ ಇಂದ ಅಂತ ಬರಿತೀವಿ. ಅದಾದ ನಂತರ ಇಲ್ಲಿ ಇವರಿಗೆ, ಯಾರು ಲೆಟರ್ ಬರಿತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ, ಯಾರಿಗೆ ಬರಿತಾ ಇದ್ದಾರೆ ಅಂತಕ್ಕಂಥದ್ದು ಇಲ್ಲಿ ಬರುತ್ತೆ. ಸೊ ಮೇಯ್ನಾಗಿ ನೀವು ಬಿಡಲೇಬಾರ್ದು ಮಾನ್ಯರೇ ಅಂತಕ್ಕಂಥದ್ದು. ಅದಾದ ನಂತರ ವಿಷಯ ಏನು, ಸೊ ಅದನ್ನು ಒಂದು ಲೈನಲ್ಲಿ ನೀವು ಬರಿಬೇಕು. ಅದಾದ ನಂತರ ನೀವೇನು ಮಾಡಬೇಕು, ಈ ಮೇಲ್ ಬರೆದಂತಹ ವಿಷಯವನ್ನು ವಾಪಸ್ ಕೆಳಗೆ ಬರಿಬೇಕಾದಂತಹ ಅವಶ್ಯಕತೆ ಇರೋದಿಲ್ಲ. ಬದಲಾಗಿ ನೀವೇನು ಮಾಡಬೇಕು, ಇಲ್ಲಿ 7ನೇ ಪಾಯಿಂಟ್ ಇದೆ ಅಲ್ವಾ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಬರೆದು ನೀವು ಶುರು ಮಾಡ್ಬೋದು. ಸೊ ನೀವೇನು ಬರಿತಾ ಇದ್ದೀರೋ ಎಲ್ಲ ಬರೆದ್ಬಿಟ್ಟು ಲಾಸ್ಟಿಗೆ ಇಲ್ಲಿ ವಂದನೆಗಳೊಂದಿಗೆ ಅಂತ ಹಾಕಿಬಿಟ್ಟು, ಓಕೆ, ಲಾಸ್ಟಿಲಿ ನಿಮ್ಮ ಅಥವಾ ತಮ್ಮ ವಿಶ್ವಾಸಿ ಅಂತ ಬರೆದು ಕೆಳಗೆ ಸಿಗ್ನೇಚರ್ ಮಾಡಬೇಕು. ಓಕೆ, ಇಲ್ಲಿ ನಾನು ಹೇಳಿದ್ನಲ್ಲ, ದಿನಾಂಕ ಅಥವಾ ಸ್ಥಳನ ಇಲ್ಲಿ ಕೂಡ ಬರಿಬೋದು. ಫಾರ್ ಅ ಚೇಂಜ್ ಇಲ್ಲಿ ಕೂಡ ಬರಿಬೋದು. ಇಲ್ಲಿ ಕೂಡ ಬರೆದ್ರೆ ಎರಡು ಕಡೆ ಬರೆಯೋ ಹಾಗಿಲ್ಲ, ಮತ್ತು ಎಲ್ಲಾದರೂ ಒಂದು ಕಡೆ ನೀವು ಅದನ್ನು ಬರಿಬೋದು. ಸೊ ಹಾಗಾದರೆ ಈ ಒಂದು ಪತ್ರವನ್ನು ಬರೆದ ನಂತರ ಮಾರ್ಕ್ಸ್ಗಳನ್ನು ಎಲ್ಲೆಲ್ಲಿ ಡಿವೈಡ್ ಮಾಡ್ತಾರೆ, ಹೇಗೆ ಡಿವೈಡ್ ಮಾಡ್ತಾರೆ? ಸೊ ನಾವು ಇಲ್ಲಿ ಇಂದ ಅಂತ ಬರೆದ್ವಿ, ಇವರಿಗೆ ಬರೆಯೋದನ್ನು ಮರೆತು ಬಿಟ್ವಿ ಮೇಡಮ್, ನಡೆಯುತ್ತಾ ಅಂತ? ಸೊ ಇಲ್ಲ. ಆನಂತರ ಮಾನ್ಯರೇ ಬರೆಯೋದನ್ನು ಮರೆತು ಬಿಟ್ವಿ, ಎಕ್ಸಾಮ್ ಟೆನ್ಷನ್ನು ಗಡಿಬಿಡಿಯಲ್ಲಿ ಅದನ್ನು ಮರೆತು ಬಿಟ್ವಿ ಅಂದರೆ ನಡೆಯುತ್ತಾ? ಇಲ್ಲ, ನಡೆಯೋದಿಲ್ಲ. ಹಾಗಾದರೆ ವಿಷಯ ವಿವರಣೆಯನ್ನು ಮಾಡಲಿಲ್ಲ ನಾನು ಅಂತಂದರೆ ಇಲ್ಲ, ನಡೆಯೋದಿಲ್ಲ. ಸೊ ಪ್ರತಿಯೊಂದು ಹಂತವಾಗಿ ಮಾರ್ಕ್ಸ್ಗಳನ್ನು ಅವರು ಅಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನು ಕೂಡ ನಿಮಗೆ ನೆಕ್ಸ್ಟು ತಿಳಿಸ್ತಾ ಹೋಗ್ತೀನಿ. ಕ್ಲಿಯರ್ ಆಯ್ತಲ್ವ? ಹಾಗಾದರೆ ಎಷ್ಟು ಹಂತಗಳು ನಿಮಗಿಲ್ಲಿ ಬರುತ್ತೆ ಅಂತಕ್ಕಂಥದ್ದು. ಸೊ ಇದು ಕೂಡ ನಿಮಗೆ 6th 7th ಯಾವುದೋ ಒಂದು ಬುಕ್ಕಲ್ಲಿ ಇತ್ತು. ಸೊ ಒಂದು ಸ್ಕ್ರೀನ್ಶಾಟನ್ನು ತೊಗೊಂಡು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಮೇಲಿರ್ತಕ್ಕಂಥದ್ದು ಏನು ಬೇಡ. ಹಿಂದಿನ ತರಗತಿಯಲ್ಲಿ ನಾವು ಲೇಖನಗಳ ಬಗ್ಗೆ ಇದೇನು ಬೇಡ, ಓಕೆನಾ. ಯಾಕಂದರೆ ಆ ಕ್ಲಾಸ್ನವ್ರಿಗೆ ತಿಳಿಸ್ಕೊಟ್ಟಿರ್ತಾರೆ ಹಿಂದೆ ಏನೇನಾಗಿರುತ್ತೆ ಎಲ್ಲ ಅಂತ. ಎಸ್, ಇದನ್ನು ನೋಡ್ಕೊಳ್ರಿ. ವ್ಯಾವಹಾರಿಕ ಪತ್ರಗಳಲ್ಲಿ ನಿರ್ದಿಷ್ಟವಾದಂತಹ ಉದ್ದೇಶ ಇರುತ್ತೆ, ಉಳಿದಂತೆ ಖಾಸಗಿ ಪತ್ರದ ಎಲ್ಲ ನಿಯಮಗಳು ಅನ್ವಯಿಸುತ್ತೆ ಅಂತಕ್ಕಂಥದ್ದು. ಓಕೆನಾ, ಇದು ಈಸಿ ಇದೆ. ಆದರೂ ಕೆಲವು ಬದಲಾವಣೆಗಳನ್ನು ನಾವಿಲ್ಲಿ ಗಮನಿಸ್ಬೋದು. ಖಾಸಗಿ ಪತ್ರದಲ್ಲಿ ನಾವು ಯಾರಿಗೆ ಪತ್ರ ಬರೆಯುತ್ತೇವೆಯೋ ಅವರ ವಿಳಾಸವನ್ನು ಕೊನೆಯಲ್ಲಿ ಮಾತ್ರ ಬರೆಯುತ್ತೇವೆ. ನೆನ್ಪಿಟ್ಕೊಳ್ರಿ ಸ್ನೇಹಿತರೆ, ವೆರಿ ವೆರಿ ಇಂಪಾರ್ಟೆಂಟ್. ಖಾಸಗಿ ಪತ್ರ ಅಂದರೆ ಯಾವುದ್ರಿ? ಖಾಸಗಿ ಪತ್ರ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಖಾಸಗಿ ಪತ್ರ ಅಂದ್ರೆ ವೈಯಕ್ತಿಕ ಪತ್ರ, ಪರ್ಸ್ನಲ್ ಲೆಟರ್ ಅಂತ ಹೇಳ್ತೀವಿ. ಸೊ ಇದು ಖಾಸಗಿ ಪತ್ರದಲ್ಲಿ ನಾವು ಯಾರಿಗೆ ಪತ್ರ ಬರಿತೀವಲ್ವಾ, ಸೊ ಅವ್ರ ವಿಳಾಸವನ್ನು ನಾವು ಕೊನೆಯಲ್ಲಿ ಮಾತ್ರ ಬರಿತೀವಿ. ಆದರೆ ವ್ಯಾವಹಾರಿಕ ಪತ್ರದಲ್ಲಿ ವಿಳಾಸವನ್ನು 2ನೆಯ ಹಂತದಲ್ಲಿ ನಾವು ಬರಿತೀವಿ. ಎಸ್, ನಿಮ್ಗೆ ಗೊತ್ತಿರುತ್ತಾ? ನಾನು ಆಗಲೇ ಹೇಳಿದೆ ಇಂದ ಮತ್ತು ಇವರಿಗೆ ಅಂತ, ಇವಾಗ ತಾನೇ ಹೇಳಿದ್ನಲ್ವ. ಸೊ ಇವರಿಗೆ ಅಂತ ಇಲ್ಲಿ ನಾವು ಬರೆದ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನಾವು ಮತ್ತೆ ವಿಳಾಸವನ್ನು ಕೊನೆಯಲ್ಲಿ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಕ್ಲಿಯರ್ ಆಯಿತಾ? ಓಕೆ, ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ತೋರಿಸಿದರೆ ಕ್ಲಿಯರ್ ಆಗುತ್ತೆ. ಇರಲಿ, ಹಾಗಾದರೆ ಇದರಲ್ಲಿ ಬರ್ತಕ್ಕಂತಹ ಪ್ರಥಮ ಹಂತ ಯಾವುದು ನೋಡಿರಿ. ಹಂತಗಳು. ಪ್ರಥಮ ಹಂತ ಬರೆಯುವವರ ವಿಳಾಸ. ಫಾರ್ ಎಕ್ಸಾಂಪಲ್, ನಾನು ಈಗ ಲೆಟ್ರ್ ಬರೀತಾ ಇದ್ದೀನಿ ಅಂದರೆ ನನ್ನ ವಿಳಾಸ, ಬರೆಯುವವರ ವಿಳಾಸ ಅಥವಾ ಶಿರೋನಾಮೆಯು ಲೆಟರ್ ಹೆಡ್ನಲ್ಲಿ ಇದ್ದರೆ ದಿನಾಂಕವನ್ನು ಮಾತ್ರ ಸೂಚಿಸಿದರೆ ಸಾಕು. ನೋಡಿರಿ, ಅಡ್ರೆಸ್ಸಲ್ಲಿ ಇತ್ತು ಅಂತಂದರೆ ನೀವಲ್ಲಿ ಸ್ಥಳವನ್ನು ಬರೆಯುವಂಥ ಅವಶ್ಯಕತೆ ಇಲ್ಲ. ಮತ್ತೆ ಯಾಕೆ ಬರಿಬೇಕು? ಸೊ ದಿನಾಂಕ ಇಂಥ ದಿನ ಬರಿತಾ ಇದ್ದೀವಿ ಅಂತ ಹಾಕಿದರೆ ಮುಗಿದು ಹೋಯಿತು. ಮುದ್ರಿತವಾದಂತಹ ವಿಳಾಸ ಇಲ್ಲದೇ ಇದ್ದರೆ
ಪತ್ರದ ಬಲಭಾಗದಲ್ಲಿ ಅಥವಾ ಎಡಭಾಗದಲ್ಲಿ ವಿಳಾಸವನ್ನು ಬರೆದ್ರೆ ಆಗೋಗತ್ತೆ. ಓಕೆನಾ? ಇದಷ್ಟು. ನೆಕ್ಸ್ಟ್ ಎರಡನೇ ಹಂತದಲ್ಲಿ ಏನು ಬರುತ್ತೆ? ಎರಡನೇ ಹಂತದಲ್ಲಿ ಯಾರಿಗೆ ಪತ್ರ ಬರೆಯುತ್ತೇವೆಯೋ ಅವರ ವಿಳಾಸವನ್ನು ಎಡಭಾಗದಲ್ಲಿ ಬರಿಬೇಕು. ಆಗಲೇ ಹೇಳಿದ್ನಲ್ವ ನಾನು, ಇಲ್ಲಿ ಲೆಟರ್ನಲ್ಲಿ ಪತ್ರ ಇಂದ ಇವರಿಗೆ ಯಾರಿಗೆ ಪತ್ರ ಬರಿತೀವಲ್ವ ಅವ್ರ ವಿಳಾಸವನ್ನು ಇಲ್ಲಿ ಎಡಭಾಗದಲ್ಲಿ ನಾವು ಬರಿಬೇಕಾಗತ್ತೆ. ಓಕೆ. ಮೂರನೇ ಹಂತದಲ್ಲಿ ಮಾನ್ಯರೇ ಅಥವಾ ಮಹನೀಯರೇ ಅಂತ ಇಲ್ಲಿ ಹೇಳಿದ್ನಲ್ವ ಆಗಲೇ, ಮಹನೀಯರೇ ಅಂತ ಸಂಬೋಧನೆ ಮಾಡಬೇಕಾಗತ್ತೆ. ಸೊ ನಾಲ್ಕನೇ ಹಂತದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಪತ್ರದ ವಿಷಯ ಇರಬೇಕು. ಅಂದರೆ ವಿಷಯ ಅಥವಾ ಒಡಲು ಅಂತ ಹೇಳ್ತೀವಿ ನಾವು. ಪತ್ರದ ಒಡಲು ಅಥವಾ ಪತ್ರದ ವಿಷಯ ಏನು ಅಂತಕ್ಕಂಥದ್ದು ಅಲ್ಲಿ ಪತ್ರದ ವಿಷಯ ಅಲ್ಲಿ ಬರಬೇಕಾಗತ್ತೆ. ಪತ್ರದ ಒಡಲಲ್ಲ, ಇದು ವಿಷಯ. ನಾನು ಕೂಡ ಕನ್ಫ್ಯೂಸ್ ಮಾಡಿದೆ. ವಿಷಯ ಏನು ಅಂದರೆ 2 ದಿನ ಏನಂತ ಹೇಳ್ತೀವಿ, ರಜೆ ಕೋರಿ ಅಥವಾ ಬೀದಿ ದೀಪಗಳ ಒಂದು ಕೊರತೆ ಸರಿಪಡಿಸಬೇಕಾಗಿ ವಿನಂತಿ. ಸೊ ಈ ರೀತಿ ವಿಷಯ ಬರೀಬೇಕು. ಇಲ್ಲಿ ವಿಷಯ ಬರೀಬೇಕು, ಒಂದು ಲೈನಲ್ಲಿ ಮಾತ್ರ. ಓಕೆ. ಖಾಸಗಿ ಪತ್ರದಲ್ಲಿ ವಿಷಯ ಎಂಬ ಹಂತ ಇರೋದಿಲ್ಲ. ಖಾಸಗಿ ಪತ್ರದೊಳಗೆ ವಿಷಯ ಇರೋದಿಲ್ಲ, ಯಾಕಂದರೆ ನಾವು ಪರ್ಸನಲಾಗಿ ಬರಿತಾ ಇರ್ತೀವಿ, ಅಲ್ಲಿ ವಿಷಯ ಇರೋದಿಲ್ಲ. ಅನಂತರ ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಕೇಳ್ತಾ ಇರ್ತೀವಿ. ಸೊ ಹಾಗಾಗಿ ಅಲ್ಲಿ ವಿಷಯದ ಅವಶ್ಯಕತೆ ಇರೋದಿಲ್ಲ. ಹಾಗಾದರೆ ಪತ್ರದ ಸಾರವನ್ನು 3-4 ಪದಗಳಲ್ಲಿ ಹೇಳುವಂತಹ ಕ್ರಮ ಇದು. ಹಾಗಾದರೆ ಹೇಳಿದ್ನಲ್ವಾ, ವಿಷಯ ಅಂತ ಹಾಕಿಬಿಟ್ಟು 3-4 ಪದಗಳಲ್ಲಿ ಮುಗಿಸ್ಬಿಡ್ಬೇಕು. ಬೀದಿ ದೀಪದ ಕುರಿತು, ರಜೆ ಕೊಡುವ ಕುರಿತು. ಓಕೆ, ಈ ರೀತಿ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು 5ನೇ ಹಂತ ಬರುತ್ತೆ. 5ನೇ ಹಂತದಲ್ಲಿ ಇಲ್ಲಿ ಪತ್ರದ ಒಡಲು ಬರುತ್ತೆ ಸ್ನೇಹಿತರೆ. ಹೇಳಿದ್ನಲ್ವ, ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಬೀದಿಯಲ್ಲಿ ಸಾಯಂಕಾಲ ಹೊತ್ತು ಓಡಾಡಲಿಕ್ಕೆ ವಯಸ್ಸಾದವ್ರಿಗೆ ಆಗಿರ್ಬೋದು, ನಮ್ಮಂಥವ್ರಿಗೆ ಆಗಿರ್ಬೋದು, ಏನಾಗ್ತಾಯಿದೆ, ತುಂಬ ಸಮಸ್ಯೆ ಆಗ್ತಾಯಿದೆ. ಯಾಕಂತಂದರೆ ಬೀದಿ ದೀಪಗಳು ಸರಿಯಾಗಿ ಉರಿಯೋದಿಲ್ಲ, ಕೆಲವೊಂದಷ್ಟು ಒಡೆದು ಹೋಗಿದೆ, ಹಾಳಾಗಿದೆ. ಹಾಗಾಗಿ ದಯವಿಟ್ಟು ನೀವೇನು ಮಾಡಬೇಕು, ಬೀದಿ ದೀಪಗಳನ್ನು ನಮಗೆ ಸರಿಪಡಿಸಿಕೊಡಿ ಅಂತ ಬರೀತಕ್ಕಂಥದ್ದು. ಸೊ ಇದನ್ನು ಪತ್ರದ ಒಡಲಿನಲ್ಲಿ ನಾವು ಏನು ಮಾಡಬೇಕು, ವಿಷಯವನ್ನು ಪೂರ್ತಿಯಾಗಿ ಪೂರ್ತಿಯಾಗಿ ಬರಿಬೇಕಾಗತ್ತೆ. ಅಂದರೆ ಅವ್ರಿಗೆ ಏನು ಸಮಸ್ಯೆ ಇದೆ ಇವ್ರಿಗೆ ಅಂತ ಗೊತ್ತಾಗತ್ತೆ. ಹಾಗಾಗಿ ಸೊ ಇದಷ್ಟನ್ನು ಹೇಳಿ ನಾವು ಏನು ಮಾಡಬೇಕು, ಅವ್ರಿಗೆ ವಂದನೆಗಳನ್ನು ತಿಳಿಸ್ಬೇಕು. ಅದು 6ನೇ ಹಂತದಲ್ಲಿ ಬರುತ್ತೆ. ವಂದನಾಪೂರ್ವಕವಾಗಿ ನಾವು ಏನು ಹೇಳ್ತೀವಿ, ವಂದನೆಗಳು ಅಂತ ಬರೀಬೇಕು. ಆ ಪದದೊಂದಿಗೆ ಮಾತ್ರ ನಾವು ಏನು ಮಾಡಬೇಕು, ಮುಕ್ತಾಯವನ್ನು ಮಾಡಬೇಕು. ನೀವಲ್ಲಿ ಪ್ರೀತಿಯ ಅಂತ ಬರದೆ ಹಾಗೆ ಹೀಗೆ ಅಂತ ಬರೆದ್ರೆ ನಡೆಯೋದಿಲ್ಲ. ಸುಮ್ಮನೆ ವಂದನೆಗಳೊಂದಿಗೆ, ಓಕೆ, ಈ ರೀತಿ ಮುಕ್ತಾಯ ಮಾಡಿಬಿಡ್ಬೇಕು. ಅಥವಾ ಧನ್ಯವಾದಗಳೊಂದಿಗೆ ಪದಗಳನ್ನು ಬೇರೆ ಮಾಡ್ಬೋದು, ಬಟ್ ಅದು ಗೌರವಪೂರ್ವಕವಾಗಿ ಇರಬೇಕು ಅಷ್ಟೇ. ಸೊ ನೆಕ್ಸ್ಟ್ ಲಾಸ್ಟ್ ಪತ್ರದಲ್ಲಿ ಬರ್ತಕ್ಕಂತಹ ಕೊನೆ ಹಂತ ಏನಂತಂದರೆ, ಪತ್ರದ ಬಲಭಾಗದಲ್ಲಿ, ನಾನು ಆಗಲೇ ಹೇಳಿದ್ನಲ್ವಾ, ಇಲ್ಲಿ ಪತ್ರದ ಬಲಭಾಗದಲ್ಲಿ, ಕೊನೆಯ ಬಲಭಾಗದಲ್ಲಿ ನಿಮ್ಮ ವಿಶ್ವಾಸಿ ಅಥವಾ ತಮ್ಮ ವಿಶ್ವಾಸಿ ಅಂತ ಬರೆದು ಅದ್ರ ಕೆಳಗೆ ನೀವು ಸಹಿಯನ್ನು ಮಾಡಬೇಕಾಗತ್ತೆ. ನಿಮ್ಮದು ಒಂದು ಏನಾದರೂ ಸೀಲ್ ಇದ್ದರೆ, ಏನಾದರೂ ವರ್ಕ್ ಮಾಡ್ತಾ ಇದ್ದರೆ, ಅಫಿಷಿಯಲಾಗಿ ನೀವು ಬರಿತಾ ಇದ್ದರೆ, ಸೀಲ್ ಇದ್ದರೆ ಸೀಲ್ ಹಾಕ್ಬಿಟ್ಟು ಸೈನ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಾರ್ಮಲ್ ಪೀಪಲ್ ಅಂತಂದರೆ ನೀವು ಹಾಗೇ ಕೂಡ ಸೈನ್ ಮಾಡಬಹುದು. ಓಕೆ, ಈ ರೀತಿ ಬರೆದ್ಬಿಟ್ಟು ವಿಳಾಸವನ್ನು 2ನೇ ಹಂತದಲ್ಲಿ ಬರದಂತೆಯೇ ಲಕೋಟೆ ಮೇಲೆ ಬರಿಬೇಕು. ನೋಡಿರಿ, ಆಗಲೇ ಏನು ಮೇಡಮ್ ನೀವು ವಿಳಾಸವನ್ನು ಬರೀಬಾರ್ದು, ಇಲ್ಲ ಅಂದರೆ ನಡೆಯುತ್ತೆ ಅಂತ ಹೇಳಿದ್ರಿ, ಮತ್ತು ಇವಾಗ ಬರೀಬೇಕು ಅಂತಿರಲ್ಲ ಅನ್ಬಾರ್ದು. ಸೊ ಇವಾಗ ಈ ಲೆಟರ್ ಏನಿದೆ ಅಲ್ವಾ, ನೀವು ಇದನ್ನು ಫೋಲ್ಡ್ ಮಾಡ್ತೀರಲ್ವಾ, ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಒಂದು ಪಾಕೆಟಿಗೆ ಹಾಕ್ತಿರಲ್ವಾ, ಹಾಕಿದ ಮೇಲೆ ಈ ಲಕೋಟೆ ಮೇಲೆ ನೀವು ಹೆಸರನ್ನು ಬರೀಬೇಕು. ಯಾರಿಗೆ ಹೋಗ್ಬೇಕು ಮತ್ತು ಅದು ಲೆಟರು, ಹೌದಲ್ವಾ? ಹಾಗಾಗಿ ನೀವೇನು ಮಾಡಬೇಕು, ಈ ಲಕೋಟೆ ಏನಿರುತ್ತಲ್ವಾ ಅದ್ರ ಮೇಲೆ ಅಡ್ರೆಸ್ಸನ್ನು ನೀವು ಬರಿಬೇಕು, ಯಾರಿಗೆ ಅಂತಕ್ಕಂಥದ್ದು. ಓಕೆ, ಕ್ಲಿಯರ್ ಆಯ್ತಲ್ವಾ ಇದಷ್ಟು? ಎಸ್, ಒಂದು ಸತಿ ಬೇಕಿದ್ದರೆ ನೋಡ್ಕೊಂಡ್ಬಿಡಿ. ಸೊ 7 ಹಂತಗಳು ಬರುತ್ತೆ, ಅದನ್ನು ನಾವು ಕ್ಲಿಯರ್ ಮಾಡ್ಕೊಂಡ್ವಿ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಉತ್ತಮ ಪತ್ರದ ಒಂದು ಸ್ವರೂಪ ಹಾಗೂ ಲಕ್ಷಣಗಳು. ಸೊ ವಿಡಿಯೋ ಕೂಡ ತುಂಬ ಲೆಂಗ್ದಿ ಆಗ್ತಾ ಹೋಗ್ತಾ ಇದೆ, ಸ್ವಲ್ಪ ಬೇಗ ಹೇಳ್ತಾ ಹೋಗೋಣಂತೆ. ಉತ್ತಮ ಪತ್ರದ ಸ್ವರೂಪ ಹಾಗೂ ಲಕ್ಷಣಗಳನ್ನು ನೋಡ್ತಾ ಹೋದರೆ, ಸೊ ಪತ್ರಗಳನ್ನು ಬರೆಯುವಲ್ಲಿ ಕೂಡ ಏನು ಮೇಡಮ್ ಸ್ವರೂಪಗಳು ಇದೆಯಾ, ಲಕ್ಷಣಗಳಿದೆಯಾ ಅಂತ ಕೇಳ್ಬೋದು. ಇವೇ ವೆರಿ ಇಂಪಾರ್ಟೆಂಟ್. ಇವುಗಳನ್ನೆಲ್ಲ ನೀವು ತಿಳ್ಕೊಂಡ್ರೆ ಅಂತಂದರೆ ಯಾವಾಗಲೇ ನಿಮಗೆ ಕೇಳಿದ್ರು, ನಿದ್ಗಣ್ಣಲ್ಲಿ ಕೇಳಿದರೂ ಕೂಡ ನೀವು ಥಟ್ ಅಂತ ಆನ್ಸರ್ ಮಾಡ್ತೀರಿ ಅಂತಕ್ಕಂಥದ್ದು. ಹಾಗಾದರೆ ಉತ್ತಮ ಪತ್ರದ ಸ್ವರೂಪ ಅಥವಾ ಲಕ್ಷಣಗಳು ಏನು ಅಂತ ನೋಡೋದಾದರೆ, ಪತ್ರ ಬರೆಯೋದು ಕೂಡ ಒಂದು ಕಲೆ, ಹೌದಲ್ವಾ? ಸುಮ್ಮನೆ ಯಾರೋ ಬರೀತಾರೆ ಅಂತಂದರೆ ಅದು ಸಾಧ್ಯ ಇಲ್ಲ. ಅದಕ್ಕೂ ಒಂದು ರೀತಿ, ನೀತಿ, ಪದ್ಧತಿ ಈಗೆಲ್ಲ ನೋಡ್ಕೊಂಬಂದ್ರಲ್ವಾ. ಸೊ ಆ ರೀತಿ ಬರೆದ್ರೇ ಅದಕ್ಕೊಂದು ವ್ಯಾಲ್ಯೂ ಅಂತ ಹೇಳ್ತೀವಿ.
ಹಾಗಾದರೆ ಪತ್ರ ಬರೆಯೋದು ಕೂಡ ಒಂದು ಕಲೆ. ಪತ್ರಗಳು ಬಹುಕಾಲ ಉಳಿಯುವಂತಹ ದಾಖಲೆಗಳು ಅಷ್ಟೇ ಅಲ್ಲ, ಬದಲಾಗಿ ಪತ್ರಗಳು ನಮ್ಮ ವ್ಯಕ್ತಿತ್ವದ ಪ್ರತಿಬಿಂಬಗಳು ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಯಾವುದೇ ಬಗೆಯ ಪತ್ರ ಆಗಲಿ ಕೆಲವು ಸಾಮಾನ್ಯ ನಿಯಮಗಳನ್ನು ಒಳಗೊಂಡಿರುತ್ತೆ. ಹಾಗಾಗಿ ನಮಗೆ ಉತ್ತಮ ಪತ್ರ ರಚನೆ ಆಗಬೇಕು ಅಂತಂದರೆ ಅದರಲ್ಲಿ ಏನೆಲ್ಲ ಸ್ವರೂಪಗಳು, ಲಕ್ಷಣಗಳು ಇರಬೇಕು, ಅವುಗಳನ್ನು ನಾವು ತಿಳ್ಕೊಂಡಿರಬೇಕು ಅನ್ನೋದನ್ನು ಇಲ್ಲಿ ನೋಡ್ತಾ ಹೋಗೋಣ. ಫಸ್ಟಿಗೆ ನಾವು ಏನು ನೋಡಬೇಕು, ಲಕ್ಷಣಗಳಲ್ಲಿ ಪತ್ರಗಳು ಲಿಖಿತ ರೂಪದಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಕೆಲವೊಂದಷ್ಟು ಬರುತ್ತೆ ರೀ ಆನ್ಲೈನಲ್ಲಿ ಎಲ್ಲ ಪ್ರಿಂಟ್ ಆಗಿ ಬರುತ್ತೆ, ಅದು ಬೇರೆ. ಓಕೆ, ಪತ್ರಗಳು ನ್ಯಾಚುರಲ್ಲಾಗಿ ಏನು ಮಾಡ್ತೀವಿ ನಾವು ಲಿಖಿತ ರೂಪದಲ್ಲಿ ಬರೆದಿರ್ತೀವಿ ಅಂತಕ್ಕಂಥದ್ದು. ಸೊ ಸೆಕೆಂಡ್ ಪಾಯಿಂಟ್ ಬಂದರೆ, ಪತ್ರ ವ್ಯವಹಾರವು ಇಬ್ಬರು ವ್ಯಕ್ತಿ ಅಥವಾ ಎರಡು ಸಂಘಗಳ ನಡುವೆ ನಡೀತಾ ಇರುತ್ತೆ. ಏನೋ ಒಂದು ನಾವು ಅಗ್ರಿಮೆಂಟ್ ಮಾಡ್ಕೋಬೇಕಾಗಿರುತ್ತೆ. ಸೊ ಅಲ್ಲಿ ಏನು ಮಾಡ್ತೀವಿ, ಎರಡು ಸಂಸ್ಥೆಗಳ ನಡುವೆ ಅದು ನಡೀತಾ ಇರುತ್ತೆ ಪತ್ರ ವ್ಯವಹಾರ. ಅಥವಾ ವ್ಯಕ್ತಿಗಳ ನಡುವೆ, ಸೊ ನಾನು ಏನೋ ಒಂದು ಕೆಲಸ ಹೇಳಿರ್ತೀನಿ, ಅವರು ಅದನ್ನು ಮಾಡಿಕೊಡ್ಲಿಕ್ಕೆ ಅಂದಿರ್ತಾರೆ, ಅಥವಾ ಏನೋ ಅಲ್ಲಿ ಕನ್ವರ್ಸೇಷನ್ಗೋಸ್ಕರ ನಾವೇನು ಮಾಡ್ತೀವಿ, ಈ ಪತ್ರವನ್ನು ಯೂಸ್ ಮಾಡ್ಕೊತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪತ್ರದ ಭಾಷೆ ಹೇಗಿರಬೇಕು, ಯಾವುದೇ ರೀತಿ ಕಾಂಪ್ಲಿಕೇಟೆಡ್ ಆಗಿರಬಾರ್ದು. ಅವ್ರಿಗೆ ತುಂಬ ಸ್ಪಷ್ಟವಾಗಿ, ಸರಳವಾಗಿ, ನೇರವಾಗಿ ಅರ್ಥ ಆಗೋ ಹಾಗೆ ಬರವಣಿಗೆ ಕೂಡ ತುಂಬ ಅಂದವಾಗಿರಬೇಕು. ಯಾವುದೇ ರೀತಿ ಕಾಗುಣಿತ ದೋಷಗಳಿಂದ ಅದು ಮುಕ್ತವಾಗಿರಬೇಕು, ಅದರಿಂದ ಕೂಡಿರಬಾರ್ದು. ಓಕೆನಾ, ಅದರಿಂದ ಕೂಡಿರಬಾರ್ದು. ಸೊ ನಾನು ಸುಮಾರು ಕಡೆ ನೋಡಿದ್ದೀನಿ, ಹ್ಯಾಂಡ್ ರೈಟಿಂಗ್ ನೋಡಿದರೆ ಅಬ್ಬಾ ಎಷ್ಟು ಸಖತ್ತಾಗಿರುತ್ತೆ ಅಂತಂದರೆ, ಸೊ ತುಂಬ ಚೆನ್ನಾಗಿದೆ ಅಂತ ಮುಚ್ಕೊಂಡು ಮಾರ್ಕ್ಸ್ ಕೊಟ್ಟಿರ್ತೀವಿ. ಬಟ್ ಓದಬೇಕು ಅಂತ ಓದ್ತಾ ಹೋದರೆ ಸಾಕಷ್ಟು ಕಾಗುಣಿತ ದೋಷಗಳು ಅದರಲ್ಲಿ ಇರುತ್ತೆ. ಒಂದು ಕೊಂಬು ಕೊಟ್ಟಿರೋದಿಲ್ಲ, ಒಂದು ದೀರ್ಘ ಕೊಟ್ಟಿರೋಂಗಿಲ್ಲ, ಒಂದು ಒತ್ತಕ್ಷರ ಕೊಟ್ಟಿರೋದಿಲ್ಲ. ಸೊ ನೋಡಲಿಕ್ಕೆ ಚೆನ್ನಾಗಿರುತ್ತೆ, ಬಟ್ ಅಲ್ಲಿ ಕಾಗುಣಿತದ ದೋಷಗಳಿಂದ ಅದು ತುಂಬಿರುತ್ತೆ. ಹಾಗಾಗಿ ಪತ್ರ ಅನ್ನೋದು ಸುಲಭವಾಗಿ ಸುಲಲಿತವಾಗಿರಬೇಕು, ಯಾವುದೇ ರೀತಿ ತಪ್ಪುಗಳಿಂದ ಅದು ಕೂಡಿರಬಾರ್ದು ಅಂತಕ್ಕಂಥದ್ದು. ದೆನ್ ಫೋರ್ತ್ ಒನ್ ಬಂದರೆ, ಪತ್ರದ ವಿಷಯ ಆಗಿರ್ಬೋದು, ಅದರ ಒಂದು ಶೈಲಿ ಹೇಗಿರಬೇಕು. ಪತ್ರದ ವಿಚಾರಗಳು ಅರ್ಥಪೂರ್ಣ ಆಗಿರಬೇಕು, ನೇರವು ಸಂಕ್ಷಿಪ್ತವೂ ಆಗಿರಬೇಕು, ಶೈಲಿ ಆಕರ್ಷಕವಾಗಿರಬೇಕು ಹಾಗೂ ಕ್ರಮಬದ್ಧವಾಗಿರಬೇಕು. ಓಕೆನಾ, ಇಲ್ಲೇನಂತಂದರೆ ಪತ್ರ ಓದಿದ ತಕ್ಷಣ ಅದು ನಮಗೆ ಸರಿಯಾಗಿ ಏನಾಗಬೇಕು, ಅರ್ಥ ಆಗಬೇಕು. ಆನಂತರ ಪುಟ್ಟಗಂಟ್ಲೆ ಬರ್ಕೊಂಡು ಕುತ್ಕೋಬಾರ್ದು. ಸಂಕ್ಷಿಪ್ತವಾಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತ ಹೇಳ್ತೀವಲ್ವ, ಆ ರೀತಿಯಾಗಿ ಅದರ ಬರಿತಾ ಹೋಗಬೇಕು. ಅದನ್ನು ನೋಡಲಿಕ್ಕೆ ಆಕರ್ಷಕವಾಗಿರಬೇಕು, ಪೂರ್ತಿಯಾಗಿ ನಾವು ಅದನ್ನು ಓದಬೇಕಪ್ಪ ಅಂತ ಅನ್ನಿಸ್ಬೇಕು. ಸೊ ಹೀಗೆ ಕ್ರಮಬದ್ಧವಾಗಿ ಅದು ಲೆಟರ್ ಇರಲಿ ಅಂತಕ್ಕಂಥದ್ದು. ಸೊ ನೆಕ್ಸ್ಟ್ ಬಂದರೆ 5ನೇ ಪಾಯಿಂಟು, ಪತ್ರದ ಆರಂಭ ಮತ್ತು ಮುಕ್ತಾಯದ ಒಕ್ಕಣೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಪತ್ರವನ್ನು ಯಾರಿಗೆ ಬರಿತಾ ಇದ್ದೀವಿ ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಪತ್ರದ ಆರಂಭ ಮತ್ತು ಕೊನೆಯಲ್ಲಿ ಏನು ಮಾಡಬೇಕು, ಸೂಕ್ತವಾದಂತಹ ಸಂಬೋಧನೆಗಳನ್ನು ನಾವು ಬಳಕೆ ಮಾಡಬೇಕು. ಸಂಬೋಧನೆ ಸರಿ ಇಲ್ಲ ಅಂದರೆ ಏನಾಗುತ್ತೆ, ಓದುಗರಿಗೆ ಕಿರಿಕಿರಿ ಆಗುತ್ತೆ. ಇವಾಗ ದೊಡ್ಡವ್ರಿಗೆ ಯಾವ ರೀತಿ ನಾವು ಲೆಟರ್ ಬರೀಬೇಕು, ಚಿಕ್ಕವ್ರಿಗೆ ಯಾವ ರೀತಿ ಲೆಟರ್ ಬರೀಬೇಕು ಅನ್ನೋದು, ದೊಡ್ಡವ್ರಿಗೆ ಉದಾಹರಣೆ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಯಾವುದೇ ರೀತಿ ಖಾಸಗಿ ವೈಯಕ್ತಿಕ ಅಂತ ತಗೋತಾ ಇಲ್ಲ, ಹಂಗೆ ಎಕ್ಸಾಂಪಲ್. ಇವಾಗ ನಾವೇನಂತ ಹೇಳ್ತೀವಿ, ತೀರ್ಥರೂಪ ತಂದೆಯವರಿಗೆ, ಮಾತೃ ಸ್ವರೂಪ ತಾಯಿಯವರಿಗೆ ಅಂತ ಬರಿತೀವಿ ಅಲ್ವಾ. ಸೊ ಅವ್ರಿಗೆ ನಾವು ಏನಂತ ಹೇಳ್ತೀವಿ, ಆಶೀರ್ವಾದವನ್ನು ಕೋರಿ ಬರಿತಾ ಇರ್ತೀವಿ. ನಿಮಗೆ ನಾವು ಆಶೀರ್ವಾದ ಮಾಡ್ತೀವಿ ಅಂತ ಬರೆಯೋಕ್ಕಾಗುತ್ತಾ, ಇಲ್ಲ. ಸೊ ಹಾಗೆ ಯಾವುದೇ ರೀತಿ ಸಂಬೋಧನೆಗಳನ್ನು ನಾವೇನು ಮಾಡಬೇಕಿಲ್ಲಿ ಸರಿಯಾಗಿ ಅಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಅದು ತಪ್ಪಾಗುತ್ತೆ. ನನ್ನ ನೆನಪಿಲೆ ಏನಾಗಿತ್ತು, ಒಬ್ಬರು ನಮ್ಮ ಮನೆ ಪಕ್ಕದಲ್ಲಿನೋ ಯಾರೋ ಒಬ್ಬರು, ಸೊ ಮದುವೆ ಫಿಕ್ಸ್ ಆಗಿತ್ತು. ಸೊ ಅವ್ರು ಏನು ಮಾಡಿದ್ರು, ಅವರ ಒಂದು ಫ್ಯೂಚರ್ ವೈಫು ಅವ್ರಿಗೆ ಬರೆದಿದ್ದು ಏನಂತ, ನಿಮಗೆ ನನ್ನ ಆಶೀರ್ವಾದಗಳು ಅಂತ ಬರೆದಿದ್ರು. ಸೊ ಅಲ್ಲಿ ಏನಾಗುತ್ತೆ, ತಪ್ಪಾಗುತ್ತೆ. ಆ ರೀತಿ ಬರಿಬಾರ್ದು ಅಂತಕ್ಕಂಥದ್ದು. ಯಾಕಂದರೆ ದೊಡ್ಡವ್ರಿಗೆ ಚಿಕ್ಕವರು ಆಶೀರ್ವಾದವನ್ನು ಕೇಳಬೇಕು, ಅದು ಮಾಡೋದಲ್ಲ. ನನಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನೀವು ಅದನ್ನು ಕೇಳಬೇಕಾಗತ್ತೆ. ಓಕೆನಾ, ಇರಲಿ. ನೆಕ್ಸ್ಟು, ಇವಾಗ ಯಾಕೆ ಹೇಳ್ತಾ ಇದ್ದೀನಿ, ನಮಗೇನು ಗೊತ್ತಿಲ್ವಾ ಅಂತ ನೀವು ಕೇಳ್ಬೋದು. ಇಲ್ಲ ಸ್ನೇಹಿತರೆ, ಎಲ್ರಿಗೂ ಗೊತ್ತಿರುತ್ತೆ. ಬಟ್ ಎಕ್ಸಾಮು ಹಾಲಲ್ಲಿ ಕುತ್ಕೊಂಡಿರ್ತೀವಲ್ವ, ಒಂಥರ ನಾವೇನು ಹಾಟ್ ಸೀಟಲ್ಲಿ ಕುತ್ಕೊಂಡಿವಿ ಅನ್ನೋ ಥರ ಫೀಲ್ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ನಮ್ಗೆ ಗೊತ್ತಿರ್ತಕ್ಕಂತಹ ವಿಷಯಗಳು ಕೂಡ ಡೈವರ್ಟ್ ಆಗಿ ಹೋಗಿ ಮತ್ತೊಂದಾಗಿರುತ್ತೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಎಸ್, ನೆಕ್ಸ್ಟ್ ಪಾಯಿಂಟ್ ಬಂದು ವಿಳಾಸ ಅಂತಕ್ಕಂಥದ್ದು. ಪತ್ರ ಯಾರಿಂದ, ಓಕೆ, ನನ್ನಿಂದ
ನಿಮಗೆ ಬರೆಯಲಾಗಿದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಯಾವ ಜಾಗದಲ್ಲಿ ಹಾಕಬೇಕೋ ಅಲ್ಲಿ ಸಂಪೂರ್ಣ ವಿಳಾಸದೊಂದಿಗೆ ಏನು ಮಾಡ್ಬೇಕು, ನಾವು ಅದನ್ನು ಭರ್ತಿ ಮಾಡಬೇಕಾಗತ್ತೆ. ಇಲ್ದಿದ್ರೆ ಪತ್ರ ಏನಾಗುತ್ತೆ, ನಾವು ಯಾರಿಗೆ ಹಾಕಿರ್ತೀವಲ್ವ ಸೊ ಅವ್ರಿಗೆ ಹೋಗೋದೇ ಇಲ್ಲ, ಬದಲಾಗಿ ಏನಾಗುತ್ತೆ ಅದು ರಿಜೆಕ್ಟ್ ಆಗುತ್ತೆ. ಸೊ ಅಲ್ಲೇ ಆಫೀಸಲ್ಲಿ ಬಿದ್ದು ಹೋಗ್ಬೋದು, ಕಳೆದು ಹೋಗ್ಬೋದು. ಕೆಲವೊಂದು ಸರಿ ಏನಾಗುತ್ತೆ, ಫ್ರಮ್ ಅಡ್ರೆಸ್ ಇತ್ತು ಅಂದರೆ ರಿಟರ್ನ್ ಕೂಡ ಲೆಟ್ರ್ ಬರುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಹೇಳ್ತಾರೆ ಅಡ್ರೆಸ್ಸು, ಫ್ರಮ್ ಅಡ್ರೆಸ್ಸು ಮತ್ತು ಟು ಅಡ್ರೆಸ್ಸು. ಫ್ರಮ್ ಅಂದರೆ ನಮ್ಮದು, ಟು ಅಂದರೆ ಯಾರಿಗೆ ಹಾಕ್ತೀವಲ್ಲ ಅವ್ರದ್ದು, ಅದು ಕರೆಕ್ಟಾಗಿರಬೇಕು. ಅಂದಾಗ ಮಾತ್ರ ಕರೆಕ್ಟ್ ರೀಚ್ ಆಗುತ್ತೆ. ಹೋಗೋದು ಮಾತ್ರ ಸ್ವಲ್ಪ 1-2 ಡೇಸ್ ಡಿಲೇ ಆಗ್ಬೋದು, ಯಾಕಂದರೆ ಹೇಳೋಕ್ಕಾಗಲ್ಲ. ಬಟ್ ಏನಾಗುತ್ತೆ, ಕರೆಕ್ಟ್ ಟೈಮಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟು 7ನೇದು, ಪತ್ರಗಳಲ್ಲಿ ದಿನಾಂಕ ಮತ್ತು ಪತ್ರ ಬರೆದವರಂತಹ ಸಹಿ ಇರಬೇಕು. ಇರದಂತಹ ಪತ್ರಗಳಿಗೆ ಬೆಲೆನೇ ಇರೋದಿಲ್ಲ. ಅದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಅನಾಮಧೇಯ ಪತ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಹೌದಲ್ವೇನ್ರಿ? ಅನಾಮಧೇಯ ಪತ್ರ ಅಂತ ಅದು ಕನ್ಸಿಡರ್ ಆಗಿಬಿಡುತ್ತೆ. ಓಕೆ, ಇದಷ್ಟು ಪತ್ರಗಳಲ್ಲಿ ಬರ್ತಕ್ಕಂತಹ ಸ್ವರೂಪ ಮತ್ತು ಲಕ್ಷಣಗಳು. ಏನು ಮೇಡಮ್, ಲೆಟರ್ ರೈಟಿಂಗ್ ಅಂದರೆ ತುಂಬ ಈಸಿ ಅಂದ್ಕೊಂಡಿದ್ದೆ. ಎಸ್, ಈಸಿನೇ ಇದೆ, ಅದೇನು ಟಫ್ ಇಲ್ಲ. ಎಸ್, ಮೇಯ್ನಾಗಿ ನೋಡಿ, ಮಾದರಿ ಪತ್ರ ಲೇಖನವನ್ನು ಒಂದು ತೊಗೊಂಡು ಬಂದಿದ್ದೀನಿ. ಮಾಡೆಲ್ ಲೆಟರ್ ರೈಟಿಂಗು ತುಂಬ ಈಸಿ ಇರುತ್ತೆ, ಓಕೆನಾ, ಯಾವುದೇ ರೀತಿ ಟಫ್ ಇರೋದಿಲ್ಲ. ನೋಡಿರಿ, ಮೇಯ್ನಾಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್, ಮಾದರಿ ಪತ್ರಲೇಖನ ಅಲ್ವಾ ಇದು, ಇನ್ಫಾರ್ಮಲ್ ಅಥವಾ ವ್ಯಾವಹಾರಿಕ ಅಥವಾ ನಾವೇನು ಹೇಳ್ತೀವಿ ಮನವಿ ಪತ್ರ ಅಂತ ಹೇಳ್ತೀವಿ. ಸೊ ಇದಷ್ಟು ಹೆಸರುಗಳನ್ನು ನೀವು ನೆನ್ಪಿಟ್ಕೋಬೇಕು. ನೀವು ಒಂದು ಕಡೆ ಅದನ್ನ ಏನು ಮಾಡಿರಿ, ಬರೆದಿಟ್ಕೊಳ್ರಿ. ಇಲ್ಲೇ ಒಂದು ಕಡೆ ವ್ಯಾವಹಾರಿಕ, ಇನ್ನೊಂದು ಕಡೆ ಖಾಸಗಿ ಅಂತ ಬರೆದಿಟ್ಕೊಳ್ರಿ. ಇದಕ್ಕಿರ್ತಕ್ಕಂತಹ ಹೆಸರುಗಳು ಕನ್ನಡ ಪ್ಲಸ್ ಇಂಗ್ಲೀಷು, ಕನ್ನಡ ಪ್ಲಸ್ ಇಂಗ್ಲೀಷ್, ಇದನ್ನು ಬರೆದಿಟ್ಕೊರಿ. ಏನಂತ, ವ್ಯಾವಹಾರಿಕ ಮತ್ತು ಇನ್ನೊಂದು ಖಾಸಗಿ ಅಂತ ಬರೆದಿಟ್ಕೊಳ್ರಿ. ಆನಂತರ ನಿಮ್ಗೆ ಕ್ಲಾರಿಟಿ ಆಗುತ್ತೆ. ಇನ್ನೊಂದು ಕ್ಲೂ ಕೊಡ್ತೀನಿ ನಾನು ನಿಮ್ಗೆ, ಏನಂತಂದ್ರೆ ಈಗ ಅವರು ಕ್ವಶನ್ ಕೊಟ್ಬಿಡ್ತಾರೆ, ಅವು ಯಾವುದೇ ರೀತಿ ಹಿಂಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೊಡೋಲ್ಲ, ಕೊಡ್ತಾರಲ್ಲಿ ಮೇಲೆ ಆ ಪ್ರಶ್ನೆ ಓದಿದ ತಕ್ಷಣ ನೀವು ಅದನ್ನು ಅರ್ಥ ಮಾಡ್ಕೊಬೇಕು, ಇದು ಖಾಸಗಿ ಪತ್ರನ ಅಥವಾ ವ್ಯಾವಹಾರಿಕ ಪತ್ರನ ಅಂತ ನಿಮಗೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಎಸ್, ಹಾಗಾದರೆ ಇಲ್ಲಿ ವ್ಯಾವಹಾರಿಕ ಪತ್ರ ಏನಿರುತ್ತೆ, ಸೊ ಇಂದ ಅಂತಕ್ಕಂಥದ್ದು ಫಸ್ಟ್ ಸ್ಟೆಪ್ ನೋಡಿದ್ರಾ. ಇಂದ ಅಂತಕ್ಕಂಥದ್ದು ಯಾರು, ನನ್ನ ಹೆಸರನ್ನು ನಾನು ಹಾಕ್ತೀನಿ, ಓಕೆನಾ. ನಮ್ಮ ಹೆಸರನ್ನು ಹಾಕಿ ಇಲ್ಲಿ ಫಾರ್ ಎಕ್ಸಾಂಪಲ್ ABC ಅಂತ ತಗೊಳ್ರಿ. ABC ಏನಂತ ಬರಿತೀರಿ, ಯಾವ ಹುದ್ದೆ ಆಗಿರ್ಬೋದು, ವಿದ್ಯಾರ್ಹತೆ ಆಗಿರ್ಬೋದು, ಅದನ್ನು ಬರಿತೀರಿ. ಯಾವ ಸ್ಥಳ ಅಂತಕ್ಕಂಥದ್ದನ್ನು ಇಲ್ಲಿ ಬರಿತೀನಿ. ಸೊ ಇದಕ್ಕೆ ಕಂಪ್ಲೀಟಾಗಿ ನಿಮಗೆ ಬರೆದಿದ್ರೆ ಇಂದ ಅಂತ ಇದ್ದರೆ 1 ಮಾರ್ಕ್ಸ್ ಇರುತ್ತೆ. ಓಕೆ, 1 ಮಾರ್ಕ್ಸ್. ಇಲ್ಲಿ ದಿನಾಂಕ ಅಂದರೆ ಇಲ್ಲಿ ಕೆಳಗಡೆ ಗೆ ಅಂತ ಇದೆಯಲ್ವಾ, ಈ ಅಡ್ರೆಸ್ ಬರೆದಿದ್ರೆ ಇಲ್ಲಿ ಸ್ಥಳ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ, ಓಕೆನಾ. ಇಲ್ಲಿ ಗೆ ಕ್ಲಿಯರ್ ಆಗಿ ನೀವು ಬರೆದಿದ್ರೆ ಅಂದರೆ ಇಲ್ಲಿ ಸ್ಥಳ ಬರೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಅಷ್ಟಕ್ಕೂ ನೀವು ಬರಿತೀನಿ ಅಂತಂದರೆ ಯಾವ ಊರು ಹಾಕ್ತಾ ಇದ್ದೀರಾ, ಬಿಜಾಪುರ, ಬಾಗಲಕೋಟ್, ಓಕೆ, ಈ ರೀತಿ ನೀವು ಹಾಕ್ಬೋದು. ಎಷ್ಟು ಇದಕ್ಕೇನು ಇರೋದಿಲ್ಲ. ಸೊ ಇದಕ್ಕೆ 1 ಅಂಕ ಇರುತ್ತೆ, ಓಕೆನಾ. ಇಂದ ಅಂತ ಕಂಪಲ್ಸರಿ ನೀವು ಬರೀಲೇಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಗೆ ಅಂತ. ಎಸ್, ನೋಡ್ರಿ, ನೆಕ್ಸ್ಟ್ ಬರ್ತಕ್ಕಂಥದ್ದು ಗೆ ಅಥವಾ ಇವರಿಗೆ, ಅಧ್ಯಕ್ಷರಿಗೆ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಿಗೆ, ಓಕೆ, ಶಾಲಾ ಮುಖ್ಯಸ್ಥರಿಗೆ, ಶಾಲಾ ಸಹ ಶಿಕ್ಷಕರಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರಿಗೆ. ಇದೇನು ಬರಿತೀರಿ ಅದು ಒಂದು ಶಾಲೆ ಅಥವಾ ಸಂಸ್ಥೆಯ ಹೆಸರಾಗಿರ್ಬೋದು, ಆ ಒಂದು ಊರಿನ ಹೆಸರಾಗಿರುತ್ತೆ. ಸೊ ಅಲ್ಲಿ ನಿಮಗೆ ಒಂದು ನಗರ, ಕಾಲೋನಿ ಹಿಂಗೇನು ಬಂದರೂ ಕೂಡ ಎಲ್ಲ ಕೂಡ ಮೆನ್ಷನ್ ಮಾಡಬೇಕು, ಓಕೆ. ಸೊ ಇದಕ್ಕೆ ಕಂಪಲ್ಸರಿಯಾಗಿ ನಿಮ್ಗೇನಿರುತ್ತೆ 1 ಮಾರ್ಕ್ಸ್ ಇರುತ್ತೆ. ಇಂದ ಅಂತ ಮೇಲೆ ನೋಡಿದ್ರಲ್ವಾ, ಅದಕ್ಕೆ 1 ಮಾರ್ಕ್ಸು ಪ್ಲಸ್ ಈ ಗೇಗೆ 1 ಮಾರ್ಕ್ಸ್, 2 ಮಾರ್ಕ್ಸ್ ಆಯ್ತಲ್ವಾ. ಕಂಪಲ್ಸರಿ ಇಲ್ಲಿ ಮಾಣ್ಯರೆ ಅಂತ ಹಾಕ್ತಿರಲ್ವಾ, ಇದಕ್ಕೂ ಕೂಡ ಪ್ಲಸ್ 1 ಮಾರ್ಕ್ಸ್ ಇದ್ದೇ ಇರುತ್ತೆ ಸ್ನೇಹಿತರೆ, ಓಕೆ. ಮಾಣ್ಯರೆ 1 2 3 4 5 ಮಾಣ್ಯರೆ ಅಂತ ಹಾಕಲೇಬೇಕು. ಹಾಕಿ ವಿಷಯವನ್ನು ನೀವು ಚಲೋ ಮಾಡಬೇಕು. ಇದು ಮಾಣ್ಯರೆ ಇದ್ದಲ್ಲೇ ವಿಷಯಕ್ಕೆ ಒಂದು ಬೆಲೆ, ಈ ವಿಷಯ ಇತ್ತಂದರೆ ಇಲ್ಲಿ ಮಾಣ್ಯರೆ ಅನ್ನೋದಕ್ಕೊಂದು ಬೆಲೆ. ಸೊ ವಿಷಯಕ್ಕೆ ಇದಕ್ಕೆ ಕೂಡಿ ನಿಮಗಿಲ್ಲಿ 1 ಮಾರ್ಕ್ಸ್ ಇರುತ್ತೆ. ವಿಷಯ ಏನು, ಬೀದಿ ದೀಪಗಳ ಸರಿಪಡಿಸುವ ಕುರಿತು, ಹೌದಲ್ವಾ. ಇಲ್ಲ ಅಂದರೆ ಏನು ಹೇಳ್ತೀರಿ, ಚರಂಡಿ ಒಂದು ಸ್ವಚ್ಛತೆಗೊಳಿಸುವ ಕುರಿತು, ಈ ರೀತಿ ನೀವು ಪತ್ರವನ್ನು ಬರಿತಾ ಇರ್ತೀರಿ. ಇದನ್ನು ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನೋಡ್ರಿ, ಇದೊಂದು ಬಿಗ್ ಕ್ಲೂ ಅಂತ ಹೇಳ್ತೀನಿ ನಾನು. ಸೊ ಇದನ್ನು ಅವರೇ ಕೊಟ್ಬಿಟ್ಟಿರ್ತಾರೆ, ಏನು ಮಾಡಬೇಕು ಅನ್ನೋದನ್ನು ಅವರೇ ಕೊಟ್ಟಿರ್ತಾರೆ. ಸೊ ಇಲ್ಲಿ ಮಾಣ್ಯರೆ ಮತ್ತು ವಿಷಯ ಕೋರಿ ಅಂತಿರುತ್ತಲ್ವ, ಇದಕ್ಕೆ 1 ಅಂಕ. ಇಂದ ಇವರಿಗೆ, ಮಾಣ್ಯರೆ ಮತ್ತು ವಿಷಯಕ್ಕೆ 3 ಅಂಕಗಳಾಯಿತು. ಎಷ್ಟು ಈಸಿ ಅಲ್ವಾ ಸ್ನೇಹಿತರೆ, ಆರಾಮಾಗಿ 3 ಮಾರ್ಕ್ಸ್ ಬಂತು ಇವಾಗ. ಸೊ ದೆನ್
ಇದು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, ಮೇಲಿನ ವಿಷಯಕ್ಕೆ ಬೀದಿ ದೀಪಗಳ ಸರಿಪಡಿಸುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಊರಿನಲ್ಲಿ ಏನಾಗ್ತಾ ಇದೆ, ಜನರು ಸುಲಭವಾಗಿ ಓಡಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ರಸ್ತೆಗಳು ಸರಿಯಾಗಿ ಇರೋದಿಲ್ಲ. ಬದಲಾಗಿ ವಯಸ್ಕರು ಆಗಿರಬಹುದು, ವೃದ್ಧರಾಗಿರಬಹುದು, ನಡೆದಾಡಲು ತುಂಬ ಕಷ್ಟ ಆಗ್ತಾ ಇದೆ. ಯಾವಾಗ ಸಂಜೆ ಸಮಯದಲ್ಲಿ ಸ್ಪಷ್ಟವಾಗಿ ಬರೀಬೇಕು, ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಬೀದಿ ದೀಪಗಳು ಸರಿಯಾಗಿ ಉರಿದೇ ಇರೋ ಕಾರಣ ಇಲ್ಲಿ ನಡೆದಾಡಲು ತುಂಬ ಕಷ್ಟ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ನೀವು ಬೀದಿ ದೀಪಗಳನ್ನು ಸರಿಪಡಿಸ್ಕೊಡ್ರಿ, ಹಾಕಿಕೊಡ್ರಿ ಅಂತ ಕೇಳಬೇಕು. ನಂತರ ಧನ್ಯವಾದಗಳೊಂದಿಗೆ ಅಥವಾ ವಂದನೆಗಳೊಂದಿಗೆ ಅಂತ ಕಂಪಲ್ಸರಿ ಹಾಕಿ ತಮ್ಮ ನಂಬುಗೆಯ ಅಥವಾ ತಮ್ಮ ವಿಶ್ವಾಸಿ ಅಂತ ಹಾಕ್ರಿ. ನೀವು ತಮ್ಮ ಪ್ರೀತಿಯ, ನೆಚ್ಚಿನ, ನಲ್ಮೆಯ, ಒಲ್ಮೆಯ ಏನು ಹಾಕಕ್ಕೆ ಹೋಗ್ಬಾರ್ದಲ್ಲಿ. ಓಕೆ, ತಮ್ಮ ನಂಬುಗೆಯ, ತಮ್ಮ ವಿಶ್ವಾಸಿ ಈ ರೀತಿ ಹಾಕಬೇಕು. ಅವ್ರಿಗೆ ಸ್ವಲ್ಪ ಫಾರ್ಮಲ್ ಅಂತ ಇರಬೇಕದು. ಓಕೆ, ಇಲ್ಲಾಂದ್ರೆ ಏನಾಗುತ್ತೆ, ಅದು ಅಷ್ಟು ಡೀಸೆಂಟಾಗಿ ಇರೋದಿಲ್ಲ. ಹಾಗಾಗಿ ನೆಕ್ಸ್ಟ್ ನೋಡ್ರಿ, ನಾನು ಆಗಲೇ ಹೇಳಿದ್ನಲ್ವ, ಅಲ್ಲಾದರೂ ದಿನಾಂಕ ಸ್ಥಳ ಹಾಕ್ಬೋದು, ಇಲ್ಲಾದರೂ ದಿನಾಂಕ ಸ್ಥಳವನ್ನು ಹಾಕ್ಬೋದು. ಸೊ ಹಾಕಿದರೆ ನಡೆಯುತ್ತೆ. ಸೊ ಇದ್ರ ಬಗ್ಗೆ ಮಾಹಿತಿ. ಹಾಗಾದರೆ ಇಂದ ಅಂತಕ್ಕಂಥಲ್ಲಿ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಓಕೆ, ಗೆ ಅಂತ ಇದ್ದಲ್ಲಿ ನಿಮಗೆ 1 ಮಾರ್ಕ್ಸ್ ಬರುತ್ತೆ. ಮಾನ್ಯರೆ ಮತ್ತು ವಿಷಯ ಇಲ್ಲೇನಿರುತ್ತೆ, ಇಲ್ಲೊಂದು ಅಂಕ, 3 ಅಂಕ ಆಯಿತು. ವಿಷಯದ ಒಡಲು ಅಂತ ಏನು ಇಲ್ಲಿ ಬರುತ್ತಲ್ವ ಸ್ನೇಹಿತರೆ, ನಿಮ್ಗೆ ಹೇಳಿದೆ ನಾನು, ಇದು ವಿಷಯದ ಒಡಲು. ಸೊ ಇಲ್ಲಿ ಕೂಡ 1 ಮಾರ್ಕ್ಸ್. ನಂತರ ಇಲ್ಲಿ ತಮ್ಮ ನಂಬುಗೆ, ವಿಶ್ವಾಸಿ ಅಂತ ಹಾಕ್ತಿರಲ್ವ, ಸೊ ಎಲ್ಲ ಕೂಡಿ ನಿಮಗೆ 5 ಮಾರ್ಕ್ಸ್ ಇಲ್ಲಿ ಕಂಪ್ಲೀಟಾಗಿ ಬರುತ್ತೆ ಅಂತಕ್ಕಂಥದ್ದು. ಕ್ಲಿಯರ್ ಆಯಿತಾ? ಎಸ್. ಮಾಡಲ್ ಲೆಟರ್ ರೈಟಿಂಗು ಸೆಕೆಂಡು, ವ್ಯಾವಹಾರಿಕ ಪತ್ರ 2ನೇದು ಮಾದರಿ ನೋಡ್ರಿ ಇಲ್ಲಿ. ಓಕೆ, ಇಂದ ಅಂತಂದರೆ ಫಾರ್ ಎಕ್ಸಾಂಪಲ್ ಕಾರ್ತಿಕ ಪ್ರೌಢಶಾಲೆ, ಸರ್ಕಾರಿ ಪ್ರೌಢಶಾಲೆ ಎಲ್ಲಿ ಯಾವುದಂತ ಹಾಕ್ತೀರಿ ನೀವು, ವಿಜಯಪುರ. ಓಕೆನಾ, ಆ ರೀತಿ ಹಾಕಬೇಕು. ಮತ್ತು ತಾಲೂಕು, ಡಿಸ್ಟಿಕ್ಕು ಎಲ್ಲ ಕೂಡ ನೀವು ಸಾಧ್ಯ ಆದ್ರೆ ಮೆನ್ಷನ್ ಮಾಡಿರಿ. ಗೊತ್ತಿದ್ರೆ ಅಕಸ್ಮಾತ್ ಅವರ ಕ್ವಶನ್ ಒಳಗೆ ನಿಮಗೇನಾದರೂ ಕೊಟ್ಟಿದ್ರೆ ಹಾಕಿರಿ. ನೆಕ್ಸ್ಟು ಇವರಿಗೆ, ಯಾರಿಗೆ, ಶಾಲಾ ಸಹ ಶಿಕ್ಷಕರು ಅಂತ ಇರುತ್ತಾ ಅಥವಾ ಮುಖ್ಯೋಪಾಧ್ಯಾಯರಿಗೆ ಅಂತ ಇರುತ್ತಾ, ಯಾವ ಶಾಲೆ ಅಂತ ವಾಪಸ್ ಹಾಕಬೇಕು. ಇಲ್ಲಿ ಶಾಲೆ ಹಾಕಿದರೂ ಕೂಡ ಇಲ್ಲಿ ಹಾಕಬೇಕು. ಹಾಕಿ ಊರ ಹೆಸರನ್ನು ಮತ್ತೊಮ್ಮೆ ಹಾಕಬೇಕು. ಸೊ ಮಾನ್ಯರೆ ಅಂತ ಹಾಕಿ ಕೆಳಗಡೆ ನೀವೇನು ಮಾಡಬೇಕು, ಆಟೋಮೆಟಿಕ್ಕಾಗಿ ವಿಷಯವನ್ನು ಶುರು ಮಾಡಬೇಕಾಗತ್ತೆ. ವಿಷಯ ಅದಕ್ಕೆ ಸಂಬಂಧಿಸಿದಂತೆ ನೀವು ಬರೀಬೇಕು. ಜೊತೆಗೆ ವಂದನೆಗಳೊಂದಿಗೆ ಅಂತ ಹಾಕಿ ತಮ್ಮ ವಿಶ್ವಾಸಿ, ತಮ್ಮ ವಿಶ್ವಾಸಿ ಅಂತ ಹಾಕಿ ಸ್ಥಳ ಮತ್ತು ದಿನಾಂಕವನ್ನು ಹಾಕಬೇಕು. ಕ್ಲಿಯರ್ ಆಯಿತಾ? ಈ ರೀತಿ ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ. ಸೊ ಇದು ಬೇರೆ, ಇದು ಯಾವುದಕ್ಕಿರುತ್ತೆ ಅಂತಂದರೆ ಇದು ಕೆಳಗಿನ ಸಂಬಂಧಪಟ್ಟಂಗೆ, ಇದು ವೈಯಕ್ತಿಕ. ಓಕೆ, ಕೆಳಗಡೆ ಮತ್ತೊಂದು ಲೆಟರ್ ಇತ್ತು, ಸೊ ಅದು ಕಟ್ ಮಾಡಿಲ್ಲ ನಾನು ಅಷ್ಟೇ. ದೆನ್ ಬರ್ತಕ್ಕಂಥದ್ದು ಮತ್ತೊಂದು ಮಾದರಿ ಪತ್ರಲೇಖನ. ಎಸ್ ಮೇಡಮ್, ಇವಾಗ ನೀವೇನು ಮಾಡಿದ್ರಿ, ಇಷ್ಟೊತ್ತು ಫಾರ್ಮಲ್ ಆಗಿ ಬರೀ ಏನು ಹೇಳಿದ್ರಿ, ಫಾರ್ಮಲ್ ಅಂದರೆ ನೀವು ಲೆಟರ್ ತಿಳ್ಕೊಬೇಡ್ರಿ. ಹಾಗೆ ನಾನೇನು ಮಾಡಿದೆ, ಯಾವ್ಯಾವ ಇಂದ, ಇವರಿಗೆ, ವಿಷಯ, ಮಾನ್ಯರೆ ಇವನ್ನೆಲ್ಲ ನಿಮಗೆ ಬ್ಲ್ಯಾಂಕ್ ಆಗಿ ತಿಳಿಸ್ಕೊಟ್ಟೆ. ಇವಾಗ ನಾನು ಬರೆದು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ನಾನು ಕೂಡ ಒಂದು ಲೆಟ್ರನ್ನ ಬರೆದು, ಇದು ಕೂಡ ಮೇ ಬಿ 6th, 7th or 8th ಯಾವುದೋ ಒಂದು ಬುಕ್ಕಲ್ಲಿ ಇತ್ತು. ಸೊ ಅದನ್ನು ನಾನು ಒಂದು ಕಡೆ ಬರೆದಿಟ್ಕೊಂಡಿದ್ದೆ, ನಿಮಗೆ ತಿಳಿಸ್ತಾ ಇದ್ದೀನಿ. ಏನು ಪ್ರಶ್ನೆ ಇದೆ, ನಿಮ್ಗೆ ನಾಳೆ ಕೂಡ ಇಷ್ಟೇ ಕೊಡ್ತಾರೆ ಅವ್ರು ನೋಡಿರಿ, ಇಷ್ಟ. ಓಕೆ, ಇಷ್ಟ ಕೊಡ್ತಾರೆ ಅವ್ರು ನಾಳೆ ಎಕ್ಸಾಮ್ ಒಳಗೆ. ನಿಮ್ಮನ್ನು ದಾವಣಗೆರೆಯ ಶ್ರೀ ಭಾರತ ಮಾತಾ ಪ್ರೌಢಶಾಲೆಯಲ್ಲಿ ಓದ್ತಿರ್ತಕ್ಕಂತಹ ಕಾರ್ತಿಕ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಕ್ರೀಡಾಕೂಟ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಹ್ವಾನಿಸಿ ನಿಮ್ಮ ಜಿಲ್ಲಾಧಿಕಾರಿಗೊಂದು ಪತ್ರ ಬರೀರಿ ಅಂತ ಕೊಟ್ಟಾರ ಅವ್ರು. ನೋಡಿರಿ, ಇದ್ರೊಳಗೆ ಎಷ್ಟು ಮಾಹಿತಿ ಐತಿ ಅನ್ನೋದನ್ನು ನೀವು ನೋಡ್ಕೊಂಡ್ಬಿಡ್ಬೇಕು. ಅವ್ರು ಏನು ಕೊಟ್ಟಾರ ಇಲ್ಲಿ, ನಿಮ್ಮನ್ನು ದಾವಣಗೆರೆ ಊರು ಕೊಟ್ಬಿಟ್ಟಾರ. ಓಕೆನಾ, ಇಲ್ಲಿ ನೋಡ್ರಿ ಒಂದು ಸ್ವಲ್ಪ, ಇಲ್ಲಿ ನೋಡ್ಕೊರಿ. ಅವ್ರು ಏನು ಕೊಟ್ಟಾರ, ನಿಮ್ಮನ್ನು ಅಂದರೆ ಇಂದ ಅಂದರೆ ಯಾರು, ಹೆಸರು ಕೊಟ್ಬಿಟ್ರ. ನನ್ನ ಹೆಸರು ಕಾರ್ತಿಕ್ ಅಂತ ತಿಳ್ಕೊಬೇಕು ನೀವು. ಎಷ್ಟು ಕಾರ್ತಿಕ, ಅನಂತರ ಕ್ಲಾಸ್ ಅದು ಏನೂ ಕೊಟ್ಟಿಲ್ಲ. ಓಕೆ, ಪ್ರೌಢಶಾಲೆ ಓದುತ್ತಿರುವ ಅಂತ ಕೊಟ್ಟಾರ. ಸುಮ್ಮನೆ 9ನೇ ತರಗತಿ ಅಂತ ಹಾಕ್ಕೊಂಡೀನಿ. ಅಲ್ಲಿ ಕ್ಲಾಸ್ ಕೊಟ್ಟಿದ್ರಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ಹಾಕೋಬೇಡ್ರಿ. ಓಕೆನಾ, ಹಾಕ್ಕೊಂಡು ಯಾವ ಸ್ಕೂಲ್ ಕೊಟ್ಟಾರ್ರಿ ಅವರು, ಶ್ರೀ ಭಾರತ ಮಾತಾ ಪ್ರೌಢಶಾಲೆ ಅಂತ ಹಾಕೋರಿ. ಆನಂತರ ಪ್ಲೇಸ್ ಏನು ಕೊಟ್ಟಾರ ಅವರು, ಇಲ್ಲಿ ದಾವಣಗೆರೆ ಅಂತ ಕೊಟ್ಟಾರ. ಓಕೆ, ಇದು ಹೆಚ್ಚಿಗೆ ಇನ್ಫಾರ್ಮೇಷನ್ ಇದ್ದಿದ್ದಕ್ಕೆ ನಾನು ಬರ್ಕೊಂಡಿದ್ದೆ, ಇರಲಿ, ನಿಮಗೆ ಬ್ಯಾಡ್ ಅದು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಪರ್ಟಿಕ್ಯುಲರಾಗಿ ಆ ಊರಾಗ ಇದೋ ಸ್ಕೂಲ್ ಐತಿ, 1ನೇ ಕ್ಲಾಸ್ನವರ ಬರ್ದಾರ ಅಂತ ನಿಮ್ಗೆ ಗೊತ್ತಿರಲ್ಲ, ಹಾಗಾಗಿ. ಸೊ ಭಾರತ್ ಮಾತಾ ಪ್ರೌಢಶಾಲೆ ದಾವಣಗೆರೆ ಇನ್ನು ಕೊಟ್ಟಾರ ಇಲ್ರಿ, ಇದ್ರೊಳಗೆ ಊರು ಬಂದು ದಾವಣಗೆರೆ ಐತಿ. ಓಕೆ,
ಅನಂತರ ಸ್ಕೂಲ್ ಐತಿ, ಅನಂತರ ಅವನ ಹೆಸರು ಐತಿ. ಇಷ್ಟು ಬರ್ಕೋರಿ. ನೆಕ್ಸ್ಟ್ ಇವರಿಗೆ ಅಂತ ಏನು ಕೊಟ್ಟಾರ, ಅವ್ರು ಯಾರಿಗೆ ಬರೀರಿ ಅಂದಾರ ಅವರು ಲೆಟರ್ನ ನೋಡ್ರಿ, ನಿಮ್ಮ ಜಿಲ್ಲಾಧಿಕಾರಿಗೆ ಬರೆಯಿರಿ. ಯಾವ ಜಿಲ್ಲೆ ಈಗ ಇಲ್ಲಿ ಕೊಟ್ಟಾರ ಅಂದಿಂದ ಅದ ಊರಿಗೆ ಬರೀಬೇಕು. ನಾವು ಬೇರೆ ಜಿಲ್ಲಾಕ್ಕೆ ಬರೆಯೋಕೆ ಬರ್ತೈತೇನ್ರಿ? ಇಲ್ಲ, ಹೌದಿಲ್ಲ? ಸೊ ಎಸ್, ಹಾಗಾದ್ರೆ ಇವರಿಗೆ ಅಂತ ಹಾಕಿ ಮಾನ್ಯ ಜಿಲ್ಲಾಧಿಕಾರಿಗಳು ಅಂತ ಹಾಕಬೇಕು. ರೆಸ್ಪೆಕ್ಟ್ಫುಲ್ ಆಗಿರ್ಬೇಕು. ದಾವಣಗೆರೆ ಜಿಲ್ಲೆ ಅಂತ ಹಾಕಬೇಕು. ಮಾನ್ಯರೇ ಅಂತ ಒಂದು ಲೈನ್ ಬಿಟ್ಟು ಬರಿಬೇಕು, ಮರಿಬಾರ್ದು ಅದನ್ನು. ಓಕೆ, ಬರೆದು ನೆಕ್ಸ್ಟ್ ವಿಷಯ ಏನು ಹಾಕಬೇಕು? ಕ್ರೀಡಾಕೂಟದ ಉದ್ಘಾಟನಾ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುವಂತೆ ಆಹ್ವಾನ ಅಂತ ಬರೀರಿ, ಇಲ್ಲಾಂದ್ರೆ ಆಹ್ವಾನ ಕೋರಿ ಅಂತಾರೆ ಬರೀರಿ. ಓಕೆ, ಈ ರೀತಿ ಬರಿಬೇಕಾಗತ್ತೆ. ಸೊ ನಮಗಿಲ್ಲಿ 3 ಮಾರ್ಕ್ಸ್ ಸಿಕ್ತ್ರಿ. ಇನ್ನು 2 ಮಾರ್ಕ್ಸಿಗೆ ಏನು ಬರೀಬೇಕು? ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಥವಾ ಮೇಲ್ಕಂಡ ವಿಷಯದಂತೆ ಅಂತಲೂ ಬರಿಬೋದು. ಅಥವಾ ಸರ್ ನಮಸ್ಕಾರ, ನಮ್ಮ ಶಾಲೆಯಲ್ಲಿ ದಿನಾಂಕ, ನೀವು ಯಾವುದೋ ಒಂದು ಹಾಕ್ಬೇಕ್ರಿ ಇಲ್ಲಿ ಡೇಟ್, ಅವ್ನು ಕೊಟ್ಟಿಲ್ಲಲ್ರಿ ಅಂತ ನೀವು ಕೇಳಬಾರ್ದು. ಯಾವುದೋ ಒಂದು ನೆಕ್ಸ್ಟ್ ಮುಂದೆ ಬರ್ತಕ್ಕಂಥದ್ದು, ಒಂದು ವಾರನೋ ಒಂದು 15 ದಿನದ್ದು ನೀವು ಇವತ್ತು ಬರೆಯಾಕತ್ತೀರಿ ಅಂತಂದ್ರೆ, ಸೊ ಒಂದು ವಾರದ್ದು ಒಂದು 15 ದಿನದ್ದು ಮುಂದಿನ ಡೇಟನ್ನು ಹಾಕ್ಬೇಕು. ನೀವು ಅದ್ರೊಳಗೆ ಹಾಕಿ ರಂದು ವಲಯ ಮಟ್ಟದ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಲಾಗಿರುತ್ತೆ. ಅಂದು ಬೆಳಗ್ಗೆ 7 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮವಿದ್ದು ದಯಮಾಡಿ ತಾವುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ. ಈ ಕಾರ್ಯಕ್ರಮದ ಒಂದು ಉದ್ಘಾಟಕರಾಗಿ ಅಥವಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಕ್ರೀಡಾಕೂಟಕ್ಕೆ ಪ್ರೇರಣೆಯನ್ನು ನೀಡಬೇಕು ಎಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಅಥವಾ ಮನವಿ ಮಾಡ್ಕೊಳ್ತಾ ಇದ್ದೇನೆ ಅಂತ ನಿಮ್ಮ ಓನ್ ಪದಗಳನ್ನು ಇಲ್ಲಿ ಹಾಕಿ ಬರಿಬೇಕಾಗತ್ತೆ. ರೆಸ್ಪೆಕ್ಟ್ಫುಲ್ಲಾಗಿ ಇರಬೇಕು. ಇಷ್ಟನ್ನು ನೀವು ಬರಿಬೇಕು. ಜಾಸ್ತಿ ಏನಿಲ್ಲರಿ, ಒಂದು 4 ರಿಂದ 5 ಲೈನ್. ಓಕೆ, ಇಷ್ಟು ಬರೆದು ಧನ್ಯವಾದಗಳೊಂದಿಗೆ ಅಂತ ಹಾಕಿ ದಿನಾಂಕ ಅಥವಾ ಸ್ಥಳವನ್ನು ಹಾಕ್ರಿ. ಆನಂತರ ಏನೈತಿ, ತಮ್ಮ ವಿಶ್ವಾಸಿ ಕಾರ್ತಿಕ ಅಂತ ಹಾಕಬೇಕು. ಇಷ್ಟ ಸಿಂಪಲ್, ಭಾಳ ಸಿಂಪಲ್ ಐತಿ. ಏನಂದ್ರೆ ಹೆದರ್ಕೊಳ್ಳುವಂಥದ್ದಿಲ್ಲ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್. ಇದು ಒಂದು ಬುಕ್ನಾಗ ಸಿಕ್ತು ನಂಗೆ, ಇದನ್ನು ತೊಗೊಂಬಂದಿನಿ. ಏನಂತ ಐತಿ ಇದು ನೋಡ್ರಿ, ಮಾಡೆಲ್ ಕ್ವಶನ್ ಪೇಪರು. ನಿಮ್ಮ ಊರಿನ ಹಾಳಾಗಿರುವ ರಸ್ತೆಯನ್ನು ದುರಸ್ತಿಗೊಳಿಸಿ ಗ್ರಾಮ ಪಂಚಾಯಿತಿಯವರಿಗೆ ಒಂದು ಮನವಿ ಪತ್ರ ಬರೀರಿ ಅಂತ ಕೊಟ್ಟಾರ ಅವರು. ಹಾಗಾದ್ರೆ ಇಲ್ಲಿ ಏನಂತ ಕೊಟ್ಟಾರ ಅವರು? ಇಷ್ಟ ಇರಂಗಿಲ್ರಿ ಇದು, ಇನ್ನೂ ಅವರು ಹೆಸರು ವಿಳಾಸ ಎಲ್ಲ ಕೊಟ್ಟಿರ್ತಾರೆ. ಬಟ್ ಇಲ್ಲಿ ಏನು ಮಾಡ್ಯಾರ, ಸ್ವಲ್ಪ ಶಾರ್ಟ್ ಆಗಿ ಕೊಟ್ಟಾರ. ಹಾಗಾದ್ರೆ ಇವೆಲ್ಲ ಎಲ್ಲಿಂದ ಬಂದವ್ರಿ ಹೆಸರು ಅಂತ ಕೇಳಬಾರ್ದು. ಇವರಿಂದ ವಿನಯ್ ಕುಮಾರ್ ಗ್ರಾಮಸ್ಥ ಇರ್ತಾನೆ ಅಂದ್ರೆ ಗ್ರಾಮ ಪಂಚಾಯಿತಿ ಕೊಟ್ಟಾರ ಅಂದ್ರೆ ಗ್ರಾಮಸ್ಥ. ಕಾವಡಿ ಅಗ್ರಹಾರ ಕೆಂಪಾಪುರ ಅಂತ ಇದು ಬುಕ್ನಾಗ ಇದ್ದಿದ್ದು. ಓಕೆ, ಅಧ್ಯಕ್ಷರು ಗ್ರಾಮ ಪಂಚಾಯಿತಿ. ಓಕೆ, ಕಾವಡಿ ಅಗ್ರಹಾರ ಅಂತ ಬರೆದು ಮಾನ್ಯರೇ, ವಿಷಯ ಏನಪ್ಪ ಅಂದ್ರೆ ಹಾಳಾಗಿರುವ ರಸ್ತೆಯನ್ನು ದುರಸ್ತಿ ಮಾಡಿಸುವ ಬಗ್ಗೆ ಅಥವಾ ಮಾಡಿಸುವ ಕುರಿತು ಅಂತ ಬರಿಬೋದು. ಎಸ್, ಇದನ್ನು ಓದ್ಕೊಳ್ಳೋಣ. ಈ ವರ್ಷ ನಮ್ಮ ಕೆಂಪಾಪುರದಲ್ಲಿ ಅತಿವೃಷ್ಟಿಯಿಂದಾಗಿ ರಸ್ತೆಗಳೆಲ್ಲ ಹಾಳಾಗಿವೆ. ರಸ್ತೆಯಲ್ಲಿ ಹೊಂಡ ಗುಂಡಿಗಳು ಉಂಟಾಗಿವೆ. ರಸ್ತೆಯೊಳಗೆ ಸರಾಗವಾಗಿ ನಡೆದಾಡಲು ಆಗ್ತಾ ಇಲ್ಲ. ರಾತ್ರಿ ವೇಳೆ ನಡೆದಾಡುವಾಗ ಹಲವರು ಬಿದ್ದು ಕೈಕಾಲು ಮುರಿದುಕೊಂಡಿದ್ದಾರೆ. ನೋಡ್ರಿ, ಈ ರೀತಿ ನೀವು ಸ್ವಲ್ಪ ಏನೇನಾಗೈತಿ ಘಟನೆಗಳು ಏನೇನೆಲ್ಲ ನಡೆದವು ಅನ್ನೋದನ್ನು ಕೂಡ ಮೆನ್ಷನ್ ಮಾಡ್ಬೋದು. ಇದು ಇನ್ನೂ ಸ್ವಲ್ಪ ಡೀಪಾಗಿ ಐತಿ ನಿಮ್ಗೆ. ಇದರಿಂದ ಭಯದ ಸ್ಥಿತಿಯಲ್ಲಿ ಸಾರ್ವಜನಿಕರು ಇದ್ದಾರೆ. ಈ ಒಂದು ವಿಚಾರ ತಮ್ಮ ಗಮನಕ್ಕೂ ಬಂದಿದೆ, ಆದರೆ ಯಾವ ಕ್ರಮವನ್ನು ಕೈಗೊಳ್ಳದಿರುವುದು ಬೇಸರ ತಂದಿದೆ ಅಂತಕ್ಕಂಥದ್ದು. ಇನ್ನಾದರೂ ಸ್ವಲ್ಪ ಗಮನ ಹರಿಸಿ ಸೂಕ್ತ ಕ್ರಮವನ್ನು ಕೈಗೊಂಡು ಹಾಳಾಗಿರ್ತಕ್ಕಂತಹ ರಸ್ತೆಗಳನ್ನು ಸರಿಪಡಿಸಿ ಅನುಕೂಲ ಮಾಡ್ತೀರಿ ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಇದರೊಂದಿಗೆ ಸಾರ್ವಜನಿಕರಿಂದ ಸಹಿಯನ್ನು ಸಂಗ್ರಹಿಸಿದ ದಾಖಲೆ ಪತ್ರಗಳನ್ನು ಲಗತ್ತನೆ ಮಾಡಲಾಗಿರುತ್ತೆ ಅಂತಕ್ಕಂಥದ್ದನ್ನು ನೀವು ಬರೀಬೇಕು. ಇವು ಕೆಲವೊಂದಷ್ಟು ನಿಮಗೆ ಟಫ್ ಅಂತ ಅನ್ನಿಸ್ಬೋದು. ಒಂದು ಸ್ವಲ್ಪ ಏನು ಮಾಡಬೇಕು, ನೀವು ಅಗೇನ್ ಆ್ಯಂಡ್ ಅಗೇನ್ ಪ್ರಾಕ್ಟೀಸ್ ಮಾಡಬೇಕು. ಬರ್ದು ತೆಗಿಬೇಕು. 6th 7th 8th 9th ಏನು ನೀವೆಲ್ಲ 10th ಕನ್ನಡ ಬುಕ್ಸ್ ಏನದವಲ್ರಿ, ಅದ್ರಾಗ ಹಿಂದ್ಗಡೆ ಕೊಟ್ಟಿರ್ತಾರೆ. ಪ್ರತಿಯೊಂದು ಪಾಠದ ಹಿಂದ್ಗಡೆ ನಿಮ್ಗೆ ಲೆಟರ್ ರೈಟಿಂಗು ಎಲ್ಲ ಗ್ರಾಮರ್ ಪಾಯಿಂಟ್ ಎಲ್ಲ ಕೊಟ್ಟಿರ್ತಾರೆ. ಸೊ ಅವುಗಳನ್ನ ಒಂದು ಸರಿ ನೀವು ಕಣ್ಣಾಡಿಸ್ಬೇಕು. ನೆಕ್ಸ್ಟು ವಂದನೆಗಳೊಂದಿಗೆ ಇಲ್ಲಿ ನೋಡ್ರಿ, ಇವ್ರು ಇಲ್ಲಿ ಬರ್ದಾರ. ಸೊ ಓಕೆ, ಆದಷ್ಟು ಇಲ್ಲಿ ಬರೆದ್ರೆ ಭಾಳ ಬೆಟ್ರ್. ನೆಕ್ಸ್ಟು ತಮ್ಮ ವಿಶ್ವಾಸಿ ಯಾರೋ ವಿನಯ್ ಕುಮಾರ್ ಅಂತ ಬರೆದು ನೀವಲ್ಲಿ ಸಹಿ ಮಾಡೋದನ್ನು ಮರಿಬಾರ್ದು. ಎಕ್ಸಾಮ್ ಒಳಗೂ ನಾವು ಮಾಡ್ಬೇಕನ್ರಿ ಸಹಿ ಅಂತಂದ್ರೆ ಅಲ್ಲಿ ನಿಮ್ಮ ಹೆಸರು ಇರಂಗಿಲ್ಲ, ಅವರೊಬ್ಬರು ಹೆಸರು ಕೊಟ್ಟಿರ್ತಾರಲ್ಲ, ಆಗಲ್ಲೇ ಒಂದಿತ್ತಲ್ಲ. ಸೊ ಇಲ್ಲಿ ವಿನಯ್ ಕುಮಾರ್ ಅಂತ ಕೊಟ್ಟಾರಲ್ಲ, ಹಂಗೆ. ಸೊ ವಿನಯ್ ಕುಮಾರ್ ಅಂತ ನೀವು ಬರೆದ್ರೆ ನಡೀತೈತಿ. ಅವ್ರು ಯಾರು ಏನು ಅವ್ರ ಸಹಿ ಹೆಂಗಿರುತ್ತೆ ರೀ ಗೊತ್ತಿಲ್ಲ ಅನ್ಮಕ್ಕೆ ಹೋಗ್ಬೇಡ್ರಿ, ಒಂದು ಫಾರ್ಮಲ್ ಆಗಿ ಮಾಡಿಬಿಡ್ರಿ. ಎಸ್, ಇನ್ನೊಂದು ಮಾಡ್ಯೂಲ್
ಲೆಟರ್ ರೈಟಿಂಗ್ ಐತಿ, ಇದೊಂದು ನೋಡ್ಕೊಂಬಿಡ್ರಿ. ಯಾಕಂದ್ರೆ ನಾನು ಒಂದರಿಂದ ಒಂದು ಯಾಕೆ ಲೆಟ್ರ್ ಹಿಂಗೆ ತೊಗೊಂಡು ಬಂದೀನಿ ಅಂತಂದ್ರೆ, ಸೊ ನಿಮ್ಗೆ ಏನಂದ್ರೆ ಯಾವುದು ಕನ್ಫ್ಯೂಸ್ ಆಗಬಾರ್ದು, ಯಾವುದು ಗೊಂದಲ ಆಗಬಾರ್ದು, ಹೌದಲ್ರಿ? ಏನಾಗಬೇಕು, ಕ್ಲಿಯರ್ ಆಗಬೇಕು, ಯಾವುದು ಡೌಟ್ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಓಕೆ, ಎಸ್, ಇದು ಕ್ಲಿಯರ್ ಆಯ್. ಓಕೆ, ನೆಕ್ಸ್ಟ್ ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನಲ್ವಾ, ಇದನ್ನು ನೋಡ್ಕೊಳ್ರಿ. ಇದ್ರೊಳಗೆ ಇಲ್ಲಿ ಹೆಡ್ಡಿಂಗ್ ಏನೂ ಇಲ್ಲ, ಬಟ್ ಬರ್ದಿದ್ದ ಐತಿದ್ದು ಏನಂದ್ರೆ, ಚಿನ್ಮಯಿ ಅವರಿಂದ 7ನೇ ತರಗತಿ ಎ ವಿಭಾಗ, ಜವಾಹರ್ಲಾಲ್ ನೆಹರು ಜವಾಹರ್ ನವೋದಯ ಶಾಲೆ ಧಾರವಾಡ ಅಂತಕ್ಕಂಥದ್ದು. ಇವ್ರಿಗೆ ಬರಿತಾ ಇದ್ದಾರೆ, ಯಾರು? ತರಗತಿಯ ಅಧ್ಯಾಪಕರಿಗೆ, ಜವಾಹರ್ ನವೋದಯ ಶಾಲೆ ಧಾರವಾಡ ಅಂತಕ್ಕಂಥದ್ದು. ಸೊ ಇವೆರಡು ಸೇಮ್ ಇರುತ್ತಾ ಎರಡು ಕಡೆ, ಗೊಂದಲ ಮಾಡ್ಕೋಬೇಡ್ರಿ. ಇವನ್ನೆರಡು ಬರೀರಿ, 2 ಮಾರ್ಕ್ಸ್ ಬರ್ತೈತಿ. ನಂತರ ಮಾನ್ಯರೇ ಅಂತ ಬರೋದು, ವಿಷಯ 2 ದಿನ ರಜೆ ನೀಡುವಂತೆ ಕೋರಿ ಅಂತ ಬರೀರಿ. ಸೊ ಇಲ್ಲಿ 3 ಮಾರ್ಕ್ಸ್ ಬಂದುಬಿಡುತ್ತೆ. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನನ್ನ ಅಕ್ಕನ ಮದುವೆ ದಿನಾಂಕ 22/7/2024 ಮತ್ತು 23ರಿಂದ 7/2024 ಬೆಳಗಾವಿಯಲ್ಲಿ ನೆರವೇರ್ತಾ ಇದೆ. ಓಕೆ, 22, 23 ಈ ಸಂದರ್ಭದಲ್ಲಿ ನಾನು ಅಗತ್ಯವಾಗಿ ಮದುವೆಯಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಏನು ಮಾಡಬೇಕು, ಕಾಣಿಸಿದಂತಹ 2 ದಿನಗಳಿಗೆ ರಜೆಯನ್ನು ನೀಡಬೇಕಾಗಿ ವಿನಂತಿ ಮಾಡ್ಕೊಳ್ತೀನಿ. ಸೊ ರಜೆ ಪತ್ರನ ಒಂದು ಬರೋ ತೋರಿಸ್ರಿ ಅಂತ ಭಾಳ ಜನ ಕೇಳಾಕತ್ತಿದ್ರಿ. ನೋಡಿರಿ, ನಿಮಗೋಸ್ಕರ ಇಲ್ಲಾಂದ್ರೆ ರಜೆ ಪತ್ರ ಮಾಡಲ್ ಆಗಿ ರೆಡಿ ಐತಿ. ನಾ ಹಂಗಂತ ಸೇಮ್ ಲೆಟರ್ ರೈಟಿಂಗ್ ತೊಗೊಂಬಂದಿಲ್ಲ. ಓಕೆ, ಬೇರೆ ರೀತಿ ಗ್ರಾಮ ಪಂಚಾಯತಿದಾಗಿರ್ಬೋದು, ಸ್ಕೂಲಿಗಾಗಿರ್ಬೋದು, ನಂತರ ರಜೆ ಕೊಡೋದಾಗಿರ್ಬೋದು. ಸೊ ಇವನ್ನ ಬೇರೆ ತೊಗೊಂಬಂದಿನಿ, ಇವನ್ನ ನೋಡ್ಕೊರಿ. ಮದುವೆಗೆ ರಜೆ ಕೊಡೋದು ಕುರಿತಾಗಿ ಇದು ಇರ್ತಕ್ಕಂಥದ್ದು. ಸೊ ಇಲ್ಲಿ ನಮಸ್ಕಾರಗಳೊಂದಿಗೆ ಆಗಿರ್ಬೋದು, ವಂದನೆಗಳೊಂದಿಗೆ ಆಗಿರ್ಬೋದು, ಧನ್ಯವಾದಗಳೊಂದಿಗೆ ಆಗಿರ್ಬೋದು. ಸೊ ಈ ರೀತಿ ಗೌರವಪೂರ್ವಕವಾಗಿ ಪದಗಳನ್ನು ಬಳಕೆ ಮಾಡಿ ತಮ್ಮ ವಿಧೇಯ ವಿದ್ಯಾರ್ಥಿ ಅಂತ ಹಾಕಿ, ಅವ್ರ ಹೆಸರು ಏನಿರುತ್ತೆ ನೋಡಿ, ಚಿನ್ಮಯಿ ಅಂತ ಹಾಕಿ ಸಹಿ ಮಾಡಿಬಿಡ್ರಿ. ಓಕೆ, ಮುಗೀತು. ಎಸ್, ಹಾಗಾದರೆ ಏನು ಮೇಡಮ್, ನೀವು ಬರೀ ಲೆಟ್ರನ್ನು ಕನ್ನಡದಲ್ಲ ತೊಗೊಂಬಂದಿರಿ, ಇಂಗ್ಲೀಷ್ನಲ್ಲಿ ನಮ್ಗೆ ಹೇಳ್ಕೊಡ್ರಿ ಅಂತ ಕೇಳ್ಬೋದು. ಹಾಗಾದ್ರೆ ಇಂಗ್ಲೀಷ್ನೊಳಗೂ ಏನು ಚೇಂಜಸ್ ಇರುತ್ತಾನ ಅಂತ ಕೇಳ್ಬೋದು. ಇಂಗ್ಲೀಷ್ನೊಳಗೂ ಏನು ಚೇಂಜಸ್ ಇರೋಂಗಿಲ್ಲ. ಸೊ ಬರ್ರಿ, ಅದ್ರದ್ದೊಂದು ಮಾಡಲ್ ನಿಮ್ಗೆ ತೋರಿಸ್ಬಿಡ್ತೀನಿ. ಎಸ್, ಹಾಗಾದರೆ ಇಂಗ್ಲೀಷ್ನಲ್ಲಿ ಮಾದರಿ ಪತ್ರಲೇಖನ ಯಾವ ರೀತಿ ಇರುತ್ತೆ ಅಂತಂದ್ರೆ, ಎಸ್, ಇದು ಯಾವುದು ಅಫಿಷಿಯಲ್ ಲೆಟರ್ ಅಥವಾ ಇನ್ಫಾರ್ಮಲ್ ಲೆಟರ್ ಅಂತ ಕರಿತೀವಿ. ಹೇಳ್ರಿ, ಹಾಗಾದ್ರೆ ಅಫಿಷಿಯಲ್ ಅಂದರೆ ಏನು, ಇನ್ಫಾರ್ಮಲ್ ಲೆಟರ್ ಅಂದರೆ ಏನು, ಕನ್ನಡದಾಗ ನೀವೇನಂತ ಕರಿತೀವಿ? ಕಮೆಂಟ್ ಹಾಕ್ರಿ ನೋಡೋಣ. ಎಸ್, ಹಾಗಾದರೆ ಈ ಲೆಟರ್ನೊಳಗೆ ಏನಿರ್ತೈತೆ ರೀ, ನಾನು ಇಷ್ಟೊತ್ತು ಯಾವುದು ಹೇಳ್ಕೊಂಬಂದಿನಲ್ಲ, ವ್ಯಾವಹಾರಿಕ ಪತ್ರ ಇದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ವ್ಯಾವಹಾರಿಕದ್ದನ್ನು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸಾಧ್ಯ ಆದ್ರೆ ಖಾಸಗಿದು ಇವತ್ತು ಹೇಳ್ತೀನಿ, ಇಲ್ಲ ಅಂದ್ರೆ ಅದಕ್ಕೊಂದು ಸಪ್ರೇಟ್ ಬೇರೆ ವಿಡಿಯೋ ಮಾಡ್ತೀನಿ. ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಗಕತ್ತಿದ್ದು, ಅದಕ್ಕೋಸ್ಕರ ಇದೊಂದು ಹೇಳಿ ಮುಗಿಸ್ತೀನಿ. ಅಫಿಷಿಯಲ್ ಲೆಟರ್ ಅಥವಾ ಇನ್ಫಾರ್ಮಲ್ ಲೆಟರ್ ಅಥವಾ ಮನವಿ ಪತ್ರ, ವ್ಯಾವಹಾರಿಕ ಪತ್ರ ಅಂತ ಕರಿತೀವಿ. ಸೊ ಇದನ್ನು ನೆನ್ಪಿಟ್ಕೊಡ್ರಿ. ಏನು ಕೊಟ್ಟಾರ ಅವರು ಕ್ವಶನ್? ರೈಟ್ ಅ ಕಂಪ್ಲೇಂಟ್ ಲೆಟರ್ ಟು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಫಾರ್ ಬಿಲ್ ಇಶ್ಯೂ ಅಂತಕ್ಕಂಥದ್ದು ಅವರು ಆಲ್ರೆಡಿ ಪ್ರಶ್ನೆಯನ್ನು ಕೊಟ್ಟಿರ್ತಾರೆ. ಓಕೆ, ಲೆಟರ್ಗೆ ಟು ಯಾರಿಗೆ ಬರಿಬೇಕು? ಹಾಗಾದ್ರೆ ನೀವು ಲೆಟರು, ಓಕೆನಾ, ಯಾರಿಗೆ ಬರಿತಾ ಇದ್ದೀರಿ ಲೆಟರು? ಎಲೆಕ್ಟ್ರಿಸಿಟಿ ಅವ್ರಿಗೆ. ನೀವು ಏನು ಬರಿಬೋದು ಇಲ್ಲಿ? ಫ್ರಮ್ ಅಂತಲೂ ಬರಿಬೋದು. ಇಲ್ಲಿ ಬರ್ದಿಲ್ಲಲ್ರಿ ಅಂತ ಕೇಳ್ಬೋದು. ಫ್ರಮ್ ಅಂತ ನೀವು ನಿಮ್ಮ ಹೆಸರನ್ನು ಹಾಕಿ ಇವರಿಗೆ ಬರೀರಿ. ಟು ಯಾರಿಗೆ? ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್, ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಂತ ಬರೋದು. ಅವ್ರ ಅಡ್ರೆಸ್ ಏನಾದರೂ ಕೊಟ್ಟಿದ್ರೆ ಅಡ್ರೆಸ್ ಹಾಕ್ರಿ, ಇಲ್ಲ ಅಂದ್ರೆ ಬಿಡ್ರಿ. ಯಾವ ಊರಂತ ಕೊಟ್ಟಿದ್ರೆ ಹಾಕ್ರಿ. ಓಕೆ, ಸಬ್ಜೆಕ್ಟ್ ನಾವಿಲ್ಲಿ ಇಂಗ್ಲೀಷ್ನಾಗ ಏನಂತ ಹಾಕ್ತೀವಿ? ಸಬ್ಜೆಕ್ಟ್. ಅಲ್ಲಿ ವಿಷಯ ಅಂತ ಹಾಕ್ತಿದ್ವಿ, ಇಲ್ಲಿ ಸಬ್ಜೆಕ್ಟ್ ಅಂತ ಹಾಕ್ತೀರಿ. ಅಪ್ಲಿಕೇಶನ್ ಫಾರ್ ಎಲೆಕ್ಟ್ರಿಸಿಟಿ ಬಿಲ್ ಅಂತ ಹಾಕ್ರಿ. ಓಕೆ, ಅವ್ರು ಏನು ಕೊಟ್ಟಿರ್ತಾರಲ್ಲ ವಿಷಯ, ಅದನ್ನು ಹಾಕ್ರಿ. ನೆಕ್ಸ್ಟ್ ಇಲ್ಲಿ ಮಾನ್ಯರೇ ಅಂತ ಬರಿತಿದ್ವಲ್ಲ, ಇಲ್ಲಿ ಏನು ಬರಿಬೇಕು? ರೆಸ್ಪೆಕ್ಟೆಡ್ ಸರ್, ಅಥವಾ ಅಲ್ಲೇನಾದರೂ ಮೇಡಮ್ ಇದ್ರು ಅಂತಂದ್ರೆ ನೀವೇನು ಮಾಡಬೇಕು? ರೆಸ್ಪೆಕ್ಟೆಡ್ ಮೇಡಮ್ ಅಂತ ಬರೀರಿ. ಇಲ್ಲಿ ಬರೆಯೋಕೆ ನನಗಷ್ಟು ಕ್ಲಿಯರ್ ಅನ್ಸಂಗಿಲ್ಲ, ಗಾವಾಗಂಗಿಲ್ಲ. ಓಕೆನಾ? ರೆಸ್ಪೆಕ್ಟೆಡ್ ಸರ್ ಅಂತ ಬರೆದು ಪತ್ರವನ್ನು ಶುರು ಮಾಡಿರಿ. ಇಲ್ಲೇನು ಮಾಡಿರಿ? ಮೈ ನೇಮ್ ಈಸ್ ಡ್ಯಾಶ್ ಆ್ಯಂಡ್ ಮೈ ಎಲೆಕ್ಟ್ರಿಸಿಟಿ ಮೀಟರ್ ನಂಬರ್ ಈಸ್ ಡ್ಯಾಶ್. ಇಲ್ಲಿ ಹಂಗೆ XYZ ಅಂತ ಹಾಕೋರಿ.
I want to inform you that the electricity bill from last 3 months have increased. ಹೆಚ್ಚಾಗಿ ಬರ್ತಾ ಇರುತ್ತೆ. ಬಟ್ ಮೈ ಯೂಸಸ್ ಈಸ್ ಸ್ಟಿಲ್ ಕಾನ್ಸ್ಟಂಟ್. ನಾವು ಮೊದಲಿಂದನೂ ಹೆಂಗೆ ಉಪಯೋಗ ಮಾಡ್ಕೊತ ಬಂದೀವಿ, ಇವಾಗೂ ಹಂಗೆ ಐತಿ. ಬಟ್ ಯಾಕೆ ಹೆಚ್ಚಾಗಿ ಕರೆಂಟ್ ಬಿಲ್ ಬರಾಕತ್ತೈತಿ ಅಂತ ಇವ್ರ ಪ್ರಶ್ನೆ. ಐ ಥಿಂಕ್ ದೇರ್ ಮೈಟ್ ಬಿ ಇಶ್ಯೂ ವಿತ್ ದ ಮೀಟರ್. ಅದರೊಳಗೆ ಏನೋ ಸಮಸ್ಯೆ ಐತಿ ಹಾಗಾಗಿ ಅಂತ ಹೇಳಕತ್ತಾರೆ ಇವರು. ಸೊ ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ, ಇಲ್ಲಿ ಎಲ್ಲ ಮಿಸ್ ಆಗೈತಿ ಹಾಕೋರಿ, ಟು ಕೈಂಡ್ಲಿ ಚೆಕ್ ದ ಮೀಟರ್ ಆ್ಯಂಡ್ ಇಫ್ ದೇರ್ ಈಸ್ ಎನಿ ಇಶ್ಯೂಸ್ ರೀಪ್ಲೇಸ್ ಇಟ್. ಓಕೆನಾ? ಏನಾದರೂ ಸಮಸ್ಯೆ ಇದ್ರೆ, ಪ್ರಾಬ್ಲಮ್ ಇತ್ತಂದ್ರೆ ಪ್ಲೀಸ್ ಅದನ್ನು ಏನು ಮಾಡಿರಿ, ಬದಲಾಯಿಸ್ಕೊಡ್ರಿ, ಬದಲಿ ಹಾಕಿಕೊಡ್ರಿ ಅಂತ ಕೇಳ್ತಾರೆ. ಐ ಆಲ್ಸೋ ರಿಕ್ವೆಸ್ಟ್ ದ ಕರೆಕ್ಷನ್ ಇನ್ ಎಲೆಕ್ಟ್ರಿಸಿಟಿ ಬಿಲ್ ಫ್ರಾಮ್ ಲಾಸ್ಟ್ 3 months. ಓಕೆನಾ? ಅದು ಹೆಚ್ಚಾಗಿ ಬರುತ್ತಾ ಇದೆ 3 ತಿಂಗಳಿಂದ. ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ, ಕರೆಕ್ಟ್ ಮಾಡಿಕೊಡ್ರಿ ಅಂತ ಬರೆಯಕತ್ತಾರೆ. ಸೊ ಲಾಸ್ಟ್ಗೆ ಧನ್ಯವಾದಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ಹಿಂಗೆ ಬರೀತಿರಲ್ಲ, ಅದನ್ನ ಏನು ಬರೀಬೇಕು, ಯುವರ್ಸ್ ಸಿನ್ಸಿಯರ್ಲಿ, ಅಥವಾ ಇದರೊಳಗೆ ಇನ್ನೊಂದು ವರ್ಡ್ ಬರುತ್ತೆ, ಯುವರ್ಸ್ ಫೇತ್ಫುಲಿ ಅಂತನಾದರೂ ಬರಿಬೋದು, ಅಥವಾ ಯುವರ್ಸ್ ಸಿನ್ಸಿಯರ್ಲಿ ಅಂತ ಬರೋದು. ನೀವೇನು ಮಾಡಬೇಕು, ಇಲ್ಲಿ ತಮ್ಮ ಯುವರ್ ಸಿನ್ಸಿಯರ್ಲಿ ಅಂತ ಬರೆದು ಕೆಳಗಡೆ ನೀವು ನಿಮ್ಮ ಹೆಸರನ್ನು ಹಾಕಿ, ಯುವರ್ಸ್ ಅಂತ ಹಾಕಿ ಕೆಳಗಡೆ ನಿಮ್ಮ ಹೆಸರನ್ನು ಹಾಕಿ, ನಂಬರ್ ಇದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ರಿ, ಸಹಿ ಮಾಡಿರಿ. ಓಕೆ, ಎಸ್. ಹಾಗಾದರೆ ಇದಷ್ಟು ನಿಮ್ಗೆ ಇರ್ತಕ್ಕಂತಹ ಒಂದು ಏನು ವ್ಯಾವಹಾರಿಕ ಪತ್ರ ಆಗಿರುತ್ತೆ. ಎಸ್ ಸ್ನೇಹಿತರೆ, ಹಾಗಾದರೆ ನಿಮಗೊಂದು ಹೋಮ್ವರ್ಕನ್ನು ಕೊಡಬೇಕಂತ ನನಗೆ ಅನ್ಸಾಕತ್ತೈತಿ. ಏನು? ಎಸ್, ಇದು ನಿಮಗಾಗಿ ಹೋಮ್ವರ್ಕ್. ಇಷ್ಟೊತ್ತೂ ಒಂದಲ್ಲ ಎರಡಲ್ಲ, ಓಕೆ, ಒಂದು 5 ಮಾಡಲ್ ಕ್ವಶನ್ ಪೇಪರ್ಸನ್ನು ನೋಡಿದ್ರಿ. ಜೊತೆಗೆ ಅದರ ಲಕ್ಷಣಗಳು, ಸ್ವರೂಪಗಳು, ವಿಧಗಳು, ಅರ್ಥ, ಓಕೆ, ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಸೊ ಹಾಗಾಗಿ ನಾನು ನಿಮಗೊಂದು ಲೆಟರನ್ನು ಇಲ್ಲಿ ಕೊಡ್ತೀನಿ. ಓಕೆ, ಅದನ್ನು ನೀವು ಬರೀಬೇಕು. ಫ್ರಮ್ ಅಡ್ರೆಸ್ ಟು ಅಡ್ರೆಸ್. ಓಕೆನಾ? ವಿಷಯದ ಒಡಲು ಏನಿದೆ, ಅನಂತರ ಲಾಸ್ಟ್ ಎಲ್ಲ ಹಾಕಬೇಕು. ನಿಮ್ಮ ವಿಶ್ವಾಸಿತನೂ ಬರೀರಿ. ಇದನ್ನು ಬರೆದು ಟೆಲಿಗ್ರಾಮ್ ಒಳಗೆ ನನಗೆ ಸೆಂಡ್ ಮಾಡಿರಿ. ಅಂದರೆ ಯಾರ್ಯಾರು ಎಷ್ಟೆಷ್ಟರ ಮಟ್ಟಿಗೆ ತಿಳ್ಕೊಂಡಿರಿ, ಏನೇನೆಲ್ಲ ಡೌಟ್ಸ್ ಕ್ಲಿಯರ್ ಆಗಿದೆಯಾ ಇಲ್ವಾ ಅಂತ ನನಗೆ ಕ್ಲಿಯರ್ ಆಗುತ್ತೆ. ಎಸ್, ಹಾಗಾದರೆ ಇದು ನಿಮಗೊಂದು ಮಣಿಗೆ ಲೆಟರ್ ರೈಟಿಂಗ್. ಏನು ನೋಡ್ರಿ, ಓದಿ ಹೇಳ್ತೀನಿ. ನಿಮ್ಮನ್ನು ನೀವು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಸಹನಾ ಅಂತ ತಿಳ್ಕೊರಿ. ಎಸ್, ನೋಡ್ರಿ ಇಲ್ಲಿ ಇಂದ ಅನ್ನೋದಕ್ಕೆ ಬಂದ್ಬಿಡ್ತಾಗಲೇ ಇಂದ ಏನು ಬರೀತೀರಿ, ಸಹನಾ. ಓಕೆ, ಅದ್ರಾಗ ಸರ್ಕಾರಿ ಪ್ರೌಢಶಾಲೆ ಯಾವುದು, ಶಿವಮೊಗ್ಗ ಸರ್ಕಾರಿ ಪ್ರೌಢಶಾಲೆ ಅಂತ ಬರೀರಿ. ಕೆಳಗಡೆ ಶಿವಮೊಗ್ಗ ಅಂತ ಬರೀರಿ. ಆಯಿತು, ಇಂದ ಮುಗೀತು. ಓಕೆನಾ? ಇಂದ ಮುಗೀತು. ನೆಕ್ಸ್ಟ್, ನಿಮ್ಮ ಊರಿನಲ್ಲಿ ಅತಿವೃಷ್ಟಿಯಿಂದ ಆದಂತಹ ಅನಾಹುತಕ್ಕೆ ಪರಿಹಾರವನ್ನು ನೀಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರವನ್ನು ಬರೆಯಿರಿ. ನೋಡ್ರಿ, ಫ್ರಮ್ ಬರೆದಂತರ ಇವರಿಗೆ, ಯಾರಿಗೆ ಅದನ್ನು ಕೊಟ್ಬಿಟ್ಟಾರೆ ಇಲ್ಲಿ ನೋಡ್ರಿ, ಜಿಲ್ಲಾಧಿಕಾರಿಗಳಿಗೆ. ಕೆಳಗೆ ಏನು ಬರೀತೀರಿ, ಇವರಿಗೆ ಅಂತ ಬರೆದು ಜಿಲ್ಲಾಧಿಕಾರಿಗಳಿಗೆ ಕೆಳಗೆ ಶಿವಮೊಗ್ಗ. ಓಕೆನಾ? ಶಿವಮೊಗ್ಗ ಅಂತ ಬರೆದು ಬಿಡ್ಬೇಕು. ಸೊ ನೆಕ್ಸ್ಟ್ ನಿಮ್ಮೆಲ್ರಿಗೂ ಗೊತ್ತೈತಿ ಏನು ಬರೀತೀರಿ, ಮಾನ್ಯರೇ ಅಂತ ಬರೀತೀರಿ. ಆನಂತರ ವಿಷಯ ಅಂತ ಬರೀತೀರಿ. ವಿಷಯ ಏನು ಬರೀತೀರಿ, ವಿಷಯ ಕೊಟ್ಟಾರ ನೋಡ್ರಿ, ಇಲ್ಲಿ ಏನು ಕೊಟ್ಟಾರ, ನಮ್ಮ ಊರಿನಲ್ಲಿ ಅತಿವೃಷ್ಟಿಯಿಂದಾದ ಅನಾಹುತಕ್ಕೆ ಪರಿಹಾರ ನೀಡುವಂತೆ ಕೋರಿ. ಓಕೆ, ನೀವು ನಮ್ಮ ಊರಿನ ಬಿಡ್ರಿ, ಇದನ್ನ ಅತಿವೃಷ್ಟಿಯಿಂದಾದ ಅನಾಹುತಕ್ಕೆ ಪರಿಹಾರ ನೀಡುವಂತೆ ಕೋರಿ ಅಂತ ಐತಲ್ಲ, ಅದನ್ನು ಬರೀರಿ. ಎಷ್ಟು ನಿಮಗೆ ಇಲ್ಲಿ 3 ಮಾರ್ಕ್ಸ್ ಬಂತು, ಆಲ್ರೆಡಿ 3 ಮಾರ್ಕ್ಸ್ ಬಂತು. ಕೆಳಗೆ ಮೇಲ್ಕಂಡ ವಿಷಯಕ್ಕೆ ಕುರಿತಾಗಿ ಅತಿವೃಷ್ಟಿಯಿಂದ ಹಿಂಗಾಗೈತಿ, ಏನೇನಾಗೈತಿ ಬರೀರಿ. ಲಾಸ್ಟಿಗೆ ಧನ್ಯವಾದಗಳೊಂದಿಗೆ ತಮ್ಮ ವಿಶ್ವಾಸಿ ಯಾರು, ಸಹನಾ ಅಂತ ಹಾಕ್ರಿ. ಓಕೆ, ಆಲ್ಮೋಸ್ಟ್ ನಾನು ಇದ್ರೊಳಗನ 50% ಹೇಳ್ಕೊಟ್ಟಿನಿ. ಇಷ್ಟಾಗಿನೂ ನೀವು ಎಷ್ಟೆಲ್ಲ ಡೌಟ್ ಇಟ್ಕೊಂಡಿರಿ ಅಥವಾ ಕ್ಲಾರಿಟಿ ಅದಿರಿ ನೋಡ್ಕೊಳ್ಳೋಣ ಅಂತ ಚೆಕ್ ಮಾಡ್ತೀನಿ. ಸೊ ಟೆಲಿಗ್ರಾಮ್ ಒಳಗೆ ವಿದ್ಯಾರಾಜ್ ಎಜು ಪಾಯಿಂಟ್ ಚಾನಲ್ದು ಒಂದು ಚಾಟ್ ಅಂತ ಐತಲ್ಲ, ಸೊ ಅಲ್ಲಿ ನೀವು ಖಂಡಿತ ಚಾಟ್ ಮಾಡಬಹುದು. ನೋಡ್ರಿ ಇಲ್ಲಿ ಇಷ್ಟೊತ್ತು ನಾನು ನಿಮ್ಗೆ ಲೆಟರ್ ರೈಟಿಂಗ್ ವ್ಯವಹಾರಿಕದ್ದು ಹೇಳೀನಿ. ಸೊ ನೆಕ್ಸ್ಟ್ ಬರೋದು ಖಾಸಗಿ ಪತ್ರಲೇಖನ. ಸೊ ಇವತ್ತಿಗಿಷ್ಟು ಸಾಕು. ಸೊ ನಾಳೆ ದಿನ ನಿಮ್ಗೆ ಖಾಸಗಿ ಪತ್ರಲೇಖನದ ಬಗ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಸ್ನೇಹಿತರೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾನ್ಸಂಟ್ರೇಷನ್. ಯಾಕಂದ್ರೆ ಇದಷ್ಟು ಭಾಳ ಈಸಿ ಐತಿ. ಸ್ವಲ್ಪ ಮೇಲಿಂದ ಮೇಲೆ ಅಭ್ಯಾಸ ಮಾಡಿರಿ, ಅಂದಾಗ ಏನಾಗುತ್ತೆ ನಿಮ್ಗೆ ಭಾಳ ಹೆಲ್ಪ್ಫುಲ್ ಆಕೈತಿ ಅಂತ ಹೇಳ್ತಾ
ಸೊ ಪತ್ರಲೇಖನ ಅಂದರೆ ಏನು, ಅದರ ಅರ್ಥ ಏನು, ಅದರೊಳಗೆ ಎಷ್ಟು ವಿಧಗಳು ಅದಾವು, ಓಕೆನಾ, ಅದಕ್ಕೆ ಏನೇನೆಲ್ಲ ಹೆಸರಿಂದ ಕರೀತಾರ, ಆನಂತರ ಅದ್ರೊಳಗೆ ಎಷ್ಟೆಲ್ಲ ಹಂತಗಳು ಬರ್ತವೆ, ಲೆಟರ್ ರೈಟಿಂಗ್ದ ಸ್ವರೂಪಗಳು ಏನು, ಅದರ ಒಂದು ಲಕ್ಷಣಗಳು ಏನು, ಓಕೆ, ಅದನ್ನೆಲ್ಲ ತಿಳ್ಕೊಂಡ್ರಿ. ಆನಂತರ ಮಾದರಿ ಪತ್ರಲೇಖನವನ್ನು ಕೂಡ ನೋಡಿದ್ರಿ ಅಲ್ವಾ. ಅದರೊಳಗೆ ಎಷ್ಟು ಹಂತಗಳು ಬರ್ತವೆ, ಏನೇನೆಲ್ಲ ಮಾರ್ಕ್ಸ್ಗಳನ್ನು ಎಲ್ಲೆಲ್ಲೆಲ್ಲ ಡಿವೈಡ್ ಮಾಡ್ತಾರೆ, ಎಲ್ಲೆಲ್ಲಿ ಹೊಡಿತಾರೆ, ಪ್ರತಿಯೊಂದು ನಿಮ್ಗೆ ನಾನು ತಿಳಿಸ್ಕೊಟ್ಟಿನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಜೊತೆಗೆ ಯಾರೆಲ್ಲ ಇನ್ನೂ ಟೆಲಿಗ್ರಾಮಿಗೆ ಸೇರ್ಕೊಂಡಿಲ್ಲಲ್ಲ ಟೆಲಿಗ್ರಾಮಿಗೆ ಸೇರ್ಕೊಳ್ರಿ. ಕೆಲವೊಂದಷ್ಟು PDF ನೋಟ್ಸ್ಗಳನ್ನು ಅಲ್ಲಿ ಹಾಕ್ತಾ ಇರ್ತೀನಿ. ದೆನ್ ವಿಡಿಯೋ ಮುಗಿದ ತಕ್ಷಣ ಈ ವಿಡಿಯೋದ ಲಿಂಕನ್ನು ನಾನು ಅಲ್ಲಿ ಕೂಡ ಶೇರ್ ಮಾಡ್ತೀನಿ, ನೀವು ನೋಡ್ಕೋಬೋದು. ಯಾರೆಲ್ಲ ಲೈವ್ ಕ್ಲಾಸ್ ಇರುತ್ತಾ, ಸೊ ಟೆಲಿಗ್ರಾಮ್ ಒಳಗೆ ಹಾಕಿರ್ತೀನಿ ನಾನು ಲೈವ್ ಬರ್ತೀನಿ ಅಂತ. ಸೊ ಅದು ನೋಡಿಕೊಂಡು ಜಾಯ್ನ್ ಆದವರು ಜಾಯ್ನ್ ಆಗಿ ಕ್ಲಾಸನ್ನು ಕೇಳ್ಬೋದು. ಇಲ್ಲ ಅಂತಂದರೆ ಮಿಸ್ ಆಗಿದೆ ಅಂದರೂ ಕೂಡ ಪರವಾಗಿಲ್ಲ, ನಾನು ಅದನ್ನು ಪೋಸ್ಟ್ ಮಾಡಿರ್ತೀನಿ ಟೆಲಿಗ್ರಾಮಲ್ಲಿ, ನೋಡ್ಕೊಳ್ರಿ. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಈ ಒಂದು ಏನು ನಿಮಗಂತ ಕೊಟ್ಟಿರುವಂಥ ಹೋಮ್ವರ್ಕನ್ನು ಮರಿದೇನೆ ಎಲ್ಲರೂ ಕೂಡ ಬರೆದು ಫೋಟೋ ಕ್ಲಿಕ್ ಮಾಡಿ ಟೆಲಿಗ್ರಾಮ್ ಒಳಗೆ ಚಾಟ್ ಒಳಗೆ ಶೇರ್ ಮಾಡಿರಿ. ಓಕೆನಾ. ಮೇಡಮ್ ನನಗೆ ಯಾವುದು ಟೆಲಿಗ್ರಾಮದ್ದು ಲಿಂಕ್ ಗೊತ್ತಿಲ್ಲ ಹೇಗೆ ಅಂತ ಕೇಳಿದರೆ, ಇವಾಗೇನು ರೀಸೆಂಟಾಗಿ ಅಥವಾ ಹಿಂದಿನ ವೀಡಿಯೋಗಳಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ದು ಲಿಂಕನ್ನು ಹಾಕಿರ್ತೀನಿ. ಓಕೆನಾ. ಅದನ್ನು ನೀವು ನೋಡ್ಕೋಬೋದು. ಅಲ್ಲಿ ವಿದ್ಯಾ 1993 ಅಂತ ಇದೆ ನೋಡಿ ಸ್ನೇಹಿತರೆ. ಇದಕ್ಕೆ ಕ್ಲಿಕ್ ಮಾಡಿದರೆ ಅಂತಂದರೆ ನೀವು ಇದನ್ನು ನಿಮಗೆ ಇನ್ಸ್ಟಾಗ್ರಾಮ್ಗೆ ನೀವು ಟೆಲಿಗ್ರಾಮಲ್ಲಿ ನೀವು ಜಾಯ್ನ್ ಆಗ್ಬೋದು. ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್ ಮರಿದೇ ಮಾಡಿ ಅಂತ ಹೇಳ್ತಾ, ಓಕೆ ಬಾಯ್. ಎಲ್ಲರಿಗೂ ನಾಳೆ ಖಾಸಗಿ ಪತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ ಬಾಯ್ ಎವ್ರಿ ಒನ್.